ಪ್ರಿಯ ವೀಕ್ಷಕರೇ, ಆಸರೆ ಟಿವಿ ಪ್ರಸ್ತುತಪಡಿಸುವ ಸುವಾರ್ತಿಕ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ನನ್ನ ಆತ್ಮೀಯ ಸುಸ್ವಾಗತ. ಪ್ರಿಯರೇ, ಈ ದಿನ ಸುವಾರ್ತಿಕ ಈ ಕಾರ್ಯಕ್ರಮದಲ್ಲಿ ಪಾಸ್ಟರ್ ಆಂಥೋನಿ ಕ್ರೋಶೋ ಬೆಂಗಳೂರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಮಾಡುವ. ಸ್ವಾಗತ ಪಾಸ್ಟರ್. ಧನ್ಯವಾದ ಪಾಸ್ಟರ್. ತುಂಬ ಸಂತೋಷ, ನೀವು ಈ ಒಂದು ಸುವಾರ್ತಿಕ ಕಾರ್ಯಕ್ರಮದಲ್ಲಿ ಬೆಂಗಳೂರಿಂದ ಬಂದಿದ್ದೀರಿ. ನಮ್ಮ ಈ ಒಂದು ಆಸರೆ ಟಿವಿ ಚಾನೆಲ್ ನಿಮ್ಮ ಸುವಾರ್ತಿಕ ಈ ಕಾರ್ಯಕ್ರಮ ನಿಮ್ಮ ಜೀವನದಲ್ಲಿ ದೇವರು ಮಾಡಿದಂಥ ಕಾರ್ಯಗಳನ್ನು ಅದ್ಭುತಗಳನ್ನು ಹಂಚಿಕೊಳ್ಳುವುದಕ್ಕಾಗಿ. ಯಾಕೆಂದರೆ ಈ ಒಂದು ಸುವಾರ್ತಿಕ ಕಾರ್ಯಕ್ರಮದಲ್ಲಿ ಅನೇಕ ಸುವಾರ್ತಿಕರು, ಅನೇಕ ಸೇವಕರುಗಳು ಬಂದು ತಮ್ಮ ಜೀವಿತದಲ್ಲಿ ಈ ಸುವಾರ್ತಿಕ ಒಂದು ಸೇವೆಗೆ ಅವರಿಗೆ ಯಾವ ರೀತಿ ಪ್ರೇರಣೆ ಆಯಿತು, ಮತ್ತು ಸುವಾರ್ತಿಕ ಸೇವೆ ಮಾಡುವಂಥ ಸಮಯದಲ್ಲಿ ಅವರಿಗೆ ಆದ ಅನುಭವಗಳು ಅದನ್ನು ಹಂಚುವಾಗ ಪ್ರತಿಯೊಬ್ಬರಿಗೆ ಇದು ಅನೇಕ ಸೇವಕರಿಗಳಿಗೂ ಅನೇಕ ಸೇವೆ ಮಾಡಬೇಕು ಎಂಬ ಆಸೆ ಇರುವಂಥ ಯೌವನಸ್ಥರಿಗೆ ಆಗಿರ್ಬೋದು, ಯಾರಿಗೆಲ್ಲ ಸೇವೆ ಮಾಡಲಿಕ್ಕೆ ಒಂದು ಆಸಕ್ತಿ ಇದೆ, ಆಸೆ ಇದೆ, ಬಯಕೆ ಇದೆ, ಅವರಿಗೆ ಕೂಡ ಇದೊಂದು ಉತ್ತೇಜನವಾಗ್ತದೆ. ಅದು ದೇವರು ಯಾವ ರೀತಿ ನಮ್ಮ ಜೀವಿತವನ್ನು ಈ ಒಂದು ಸೇವೆಯಲ್ಲಿ ನಡೆಸ್ತಾ ಇದ್ದಾರೆ. ಪಾಸ್ಟೆ, ನೀವು ನಿಮ್ಮ ಒಂದು ಹುಟ್ಟಿ ಬೆಳೆದು ಬಂದ ಊರು ಯಾವುದು ಪಾಸ್ಟೆ? ನಾನು ಹುಟ್ಟಿದ್ದು ಮೂಲತಃ ಬ್ಯಾಂಗ್ಳೂರಲ್ಲೇ, ಬೆಳೆದಿದ್ದು ಕೂಡ ಬ್ಯಾಂಗ್ಳೂರಲ್ಲೇ ಬೆಳೆದದ್ದು. ಪಾಸ್ಟೆ, ರೋಮನ್ ಕ್ಯಾಥಲಿಕ್ ಕುಟುಂಬದಲ್ಲಿ ಎರಡನೇ ಮಗನಾಗಿ ನಾನು ಹುಟ್ಟಿದ್ದು. ಹೌದು. ಒಟ್ಟಿಗೆ ನಿಮ್ಮ ತಂದೆಗೆ ಎಷ್ಟು ಜನ ಮಕ್ಕಳು ಪಾಸ್ಟೆ? ನಮ್ಮ ತಂದೆಗೆ 5 ಜನ ಗಂಡು ಮಕ್ಕಳು. 5 ಜನ ಗಂಡು ಮಕ್ಕಳೇ? ಹೆಣ್ಣು ಮಕ್ಕಳಿಲ್ಲ? ಇಲ್ಲ, 5 ಜನ ಗಂಡು ಮಕ್ಕಳೇ. ಹೌದು. ತಂದೆ ಎಂತ ಕೆಲಸ ಮಾಡ್ತಿದ್ರು ಪಾಸ್ಟೆ? ತಂದೆ ಎಲೆಕ್ಟ್ರಿಷಿಯನ್ ಆಗಿದ್ರು. ಹೌದು. ಅವರು ಎಂತ ಅಂಗಡಿ ಇಟ್ಟು ಮಾಡ್ತಿದ್ದಾರಲ್ಲ, ಬೇರೆ ಕಂಪನಿ? ಇಲ್ಲ, ಬೇರೆ ಕಾಂಟ್ರಾಕ್ಟ್ ಇದ್ರಲ್ಲಿ ಮಾಡ್ತಾ ಇದ್ರು, ಬೇರೆ ಇಂಜಿನಿಯರ್ ಕೈ ಕೆಳಗೆ ಮಾಡ್ತಿದ್ರು. ತಾಯಿಯವರು ಗೃಹಿಣಿ ಆಗಿದ್ರು. ಹೌದು. ಪಾಸ್ಟೆ, ನಿಮ್ಮೊಂದು ಸಣ್ಣ ಪ್ರಾಯ ಅದು ಯಾವ ರೀತಿ ಇತ್ತು ಪಾಸ್ಟೆ? ನಮ್ಮದು ನಮ್ಮ ತಂದೆ ಮತ್ತು ತಾಯಿ ಅವರು ತಿಳಿದಂಥ ಆ ಧಾರ್ಮಿಕವಾದ ನಂಬಿಕೆಯಲ್ಲಿ, ಭಯಭಕ್ತಿಯಲ್ಲಿ ಬೆಳೆದವರಾಗಿದ್ದರು. ಅದೇ ರೀತಿಯಲ್ಲಿ ಕೂಡ ನಮ್ಮನ್ನು ಬೆಳೆಸಿದರು. ಚಿಕ್ಕ ಪ್ರಾಯದಲ್ಲಿ ನಮ್ಮ ಚರ್ಚ್ಗೆ, ಪ್ರಾರ್ಥನೆಗೆ, ಆರಾಧನೆಗೆ, ಮಾಸ್ಗೆ ನಾವು ಹೋಗ್ತಾ ಇದ್ವಿ. ರೆಗ್ಯುಲರಾಗಿ ಅಲ್ಲಿ ನಾವು ಭಾಗಿಯಾಗ್ತಾ ಇದ್ವಿ. ಭಾನುವಾರ ಪ್ರಾರ್ಥನೆಗೆ ಹೋಗುವಂಥದ್ದು. ಹೌದು. ಭಯಭಕ್ತಿಯಲ್ಲಿ ಒಂದು ಧಾರ್ಮಿಕ ಸಂಪ್ರದಾಯ ಒಂದು ಕಾರ್ಯಗಳೆಲ್ಲವನ್ನು ಧಾರ್ಮಿಕವಾಗಿ ನೀವು ಮಾಡ್ತಾ ಇದ್ದೀರಿ. ಯಾವ ರೀತಿ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಬೆಳೆಸ್ತಾ ಬರ್ತಿದ್ರು ಅದೇ ರೀತಿಯಾಗಿ ನೀವು ಬೆಳೀತಾ ಇದ್ದೀರಿ. ಮತ್ತು ನೀವು ಮುಂದೆ ನಿಮ್ಮದು ಸ್ಟಡಿ ಎಷ್ಟು ಮಾಡಿದ್ದೀರಿ ಪಾಸ್ಟರ್ ನೀವು? ನಾನು PU ವರೆಗೂ ಮಾಡಿದೆ ಅಷ್ಟೇ. PU ವರೆಗೆ? ಹೌದು. ನಿಮ್ಮ 10th ವರೆಗೆ ಒಂದು ಯಾವ ರೀತಿ ಇತ್ತು? ಒಂದು ಮನೆಯಲ್ಲಿ ಏನಾದರೂ ಕೊಟ್ಟು ಕಷ್ಟಗಳಿತ್ತಾ ಅಥವಾ ಏನಾದರೂ? ಯಾಕಂದರೆ ತಂದೆ ಎಲೆಕ್ಟ್ರಿಕ್ ಕೆಲಸ ಮಾಡ್ತಿದ್ರು, ಆದರೂ ನಿಮ್ಮ ಸ್ವಂತ ಮನೆ, ಸ್ವಂತ ಜಾಗ ಎಲ್ಲ ಇತ್ತು ಬೆಂಗಳೂರಲ್ಲಿ ಪಾಸ್ಟರ್? ಇಲ್ಲ, ನಮ್ಮ ತಂದೆಗೆ ಸ್ವಂತ ಸ್ಥಳ, ಸ್ವಂತ ಜಾಗ ಇಲ್ಲ. ನಮ್ಮ ತಂದೆ ಮೂಲತಃ ಟ್ರಿವಾಂಡ್ರಮಿಂದ ಬಂದವರು, ಕೇರಳ. ನಮ್ಮ ತಾಯಿ ಕನ್ಯಾಕುಮಾರಿಯಿಂದ ಬಂದವರು. ಅವರು ಬ್ಯಾಂಗ್ಳೂರಲ್ಲಿ ಬಂದು ನೆಲೆಸಿದ್ರು. ಮತ್ತು ನಮ್ಮ ತಂದೆ ಒಬ್ಬರೇ ಕೆಲಸ ಮಾಡಿ ನಮ್ಮ 5 ಜನ ಮಕ್ಕಳು ಮತ್ತು ಕುಟುಂಬ ನಿರ್ವಹಿಸಬೇಕಾಗಿತ್ತು. ಆಗ ಕೆಲಸದಲ್ಲಿ ಕೂಡ ಅಂಥ ವರಮಾನ ಅವ್ರಿಗಿರಲಿಲ್ಲ. ಆದರೂ ಕೂಡ ಇರೋದರಲ್ಲಿ ಸಂತೃಪ್ತಿಯಾಗಿ, ತೃಪ್ತಿಕರವಾಗಿ ನಾವು ಜೀವನ ಮಾಡ್ತಾಯಿದ್ದು. ಯಾಕೆಂದರೆ ಕೆಲವು ತಂದೆ ತಾಯಿಗೆ ಕೆಲವು ಬೇಡವಾದ ಅಭ್ಯಾಸಗಳಿರ್ತದೆ, ಕುಡಿಯುವಂಥದ್ದು ಅಥವಾ ಬೇರೆ ಯಾವುದೇ. ತಂದೆಗೆ ಏನಂತ ಅಭ್ಯಾಸಗಳಿರಲಿಲ್ಲ. ನಮ್ಮ ತಂದೆಗೆ ಕುಡಿತಾ ಇದ್ರು, ಆದರೆ ಆತ ದೊಡ್ಡ ಕುಡುಕ ಆಗಿರಲಿಲ್ಲ. ಮತ್ತೆ ಧೂಮಪಾನ ಮಾಡೋ ಅಭ್ಯಾಸ ಇತ್ತು. ಆದರೂ ಮಕ್ಕಳನ್ನ ಒಳ್ಳೆ ರೀತಿ ಬೆಳೆಸ್ತಾ ಇದ್ರು. ಹೌದು. ಮಕ್ಕಳಿಗೆ ಬೇಕಾದ ಎಲ್ಲವನ್ನು ಒದಗಿಸಿಕೊಡ್ತಾ ಇದ್ರು. ಖಂಡಿತವಾಗಿ. ವಿದ್ಯಾಭ್ಯಾಸಕ್ಕೆ ಏನು ಕೊರತೆ ಮಾಡಲಿಲ್ಲ? ಯಾವುದಕ್ಕೂ ಕೊರತೆ ಮಾಡಲಿಲ್ಲ. ಒಳ್ಳೆ ರೀತಿ ನೀವು ಬಾಡಿಗೆ ಮನೆಯಲ್ಲಿ ಇದ್ರೆ ಪಾಸ್ಟರ್? ಹೌದು, ಬಾಡಿಗೆ ಮನೆಯಲ್ಲೇ ಇದ್ದಿದ್ದು. ನೀವು SLC ವರೆಗೂ ಬಾಡಿಗೆ ಮನೆಯಲ್ಲಿ ಇದ್ರಾ? ಅಲ್ಲ, ಬಾಡಿಗೆ ಮನೆಯಲ್ಲೇ ಇದ್ದಿದೆ. ಆ್ಯಕ್ಚುಲಿ ಬಾಡಿಗೆ ಮನೆ. ನಮ್ಮ ತಾಯಿಯವರು ತಿರುವಾಗ ಆ ಸಮಯದವರೆಗೂ ಬಾಡಿಗೆ ಮನೆ ಇದ್ದದ್ದು. ನೀವು ಫಸ್ಟ್ ಇಯರ್ PU ವರೆಗೆ ಮಾಡಿದ್ದೀರಿ ಅಂತ ಹೇಳ್ತೀರಲ್ಲ ಪಾಸ್ಟರ್? ಹೌದು. ಯಾಕೆ SLC ವರೆಗೆ ನಿಮ್ಮೊಂದು ಸಣ್ಣ ಪ್ರಾಯವಾಗಿರ್ತದೆ. ಸಣ್ಣ ಪ್ರಾಯದಲ್ಲಿ ನಿಮಗೆ ಯಾವುದೇ ಒಂದು ಅನುಭವಗಳಿಲ್ಲ, ಯಾಕಂದರೆ ಕಷ್ಟದಲ್ಲಿ ನೀವು ಅದು ಹೋಗಿದ್ದೀರಿ ಅಷ್ಟೇ. ನೀವು ಯಾವ ರೀತಿ ಆದರೂ ನಿಮ್ಮ ಜೀವನದಲ್ಲಿ ಒಂದು ತಂದೆಗೆ ನಿಮ್ಮಲ್ಲಿ ಯಾವುದೇ ಅವಿಧೇಯವಾದಂಥದ್ದು, ಬೇಡವಾದಂಥ ಯಾವುದೇ ಒಂದು ಅಭ್ಯಾಸಗಳು, ಯಾಕೆಂದರೆ ಮಕ್ಕಳೊಟ್ಟಿಗೆ ಸೇರಿಕೊಂಡು ಯಾವುದೇ ರೀತಿಯ ಒಂದು ಇದು ತಂದೆ ಅವಿಧೇಯರಾಗಿ ಜೀವಿಸುವಂಥದ್ದು ಅಥವಾ ಎದುರು ಮಾತಾಡುವಂಥದ್ದು ಯಾವುದೇ ಒಂದು ಇದಿರಲಿಲ್ಲ ನಿಮ್ಮ ಹತ್ರ? ಅಂದರೆ ನನ್ನ ಕುಟುಂಬದಲ್ಲಿ ಅಂತ ಹೇಳಿದ್ರೆ, ನಾನು 2ನೇ ಮಗ ಆದರೂ ಕೂಡ ನಮ್ಮ ತಂದೆಗೆ ಮುದ್ದಿನ ಮಗ ಆಗಿದೆ ನಾನು. ನನ್ನ ತಂದೆ ನನ್ನ ಜೀವನದಲ್ಲಿ ಒಂದೇ ಸಾರಿ ನನಗೆ ಹೊಡೆದದ್ದು. ಒಂದೇ ಪೆಟ್ಟು. ಅದ ನಂತರ ನನ್ನ ತಂದೆ ನನಗೆ ಹೊಡೆದಿಲ್ಲ. ನಮ್ಮ ತಾಯಿ ಅನೇಕ ಸಾರಿ ನನಗೆ ಹೊಡೆದಿದ್ದಾರೆ. ಆ ಸಮಯದಲ್ಲಿ ನಾನು ಮಾಡಿದ ತಪ್ಪು ಅಂತ ಹೇಳಿದ್ರೆ, ನಾವಿದ್ದಂಥ ಸ್ಥಳ ಬಂದು ಒಂದು ಬ್ಯಾಂಗ್ಳೂರಿನ ಒಂದು ಹಳೆ ಊರದು, ಶಿವನಗರ ಅಂತ ಹೇಳ್ತಾರೆ. ಆಗಿದ್ದ ಸಮಯದಲ್ಲಿ ತುಂಬ ಕೊಲೆ, ಅತ್ಯಾಚಾರ, ಸುಲಿಗೆ ನಡೀತಾ ಇದ್ದಂಥ ಒಂದು ಸ್ಥಳ. ನಾನು ಸ್ನೇಹಿತರ ಜೊತೆಯಲ್ಲಿ ಸುಮಾರು ಸಮಯ ಕಳೀತಾ ಇದ್ದೆ. ಅದ್ರ ನನ್ನ ಸ್ನೇಹಿತರು ಕುಡುಕರಾಗಿದ್ದರು, ಚಿಕ್ಕ ಪ್ರಾಯದಲ್ಲೇ ಧೂಮಪಾನಿಗಳಾಗಿದ್ದರು,
ಮತ್ತು ಬೇರೆ ರೀತಿಯ ಚಟಗಳಲ್ಲಿ ಬಿದ್ದಿದ್ರು. ಆದರೆ ನನ್ನ ಕುಟುಂಬದ ಹಿನ್ನೆಲೆ ಕಾರಣ ನಾನು ಆ ಥರ ಯಾವುದೇ ಒಂದು ದುರಭ್ಯಾಸಗಳಿಗೆ ಒಳಗಾಗಲಿಕ್ಕೆ ದೇವರು ಬಿಡಲಿಲ್ಲ. ಹೌದು. ಮತ್ತೆ ಆ ಫ್ರೆಂಡ್ಶಿಪ್ನಲ್ಲಿ ಒಟ್ಟಿಗೆ ಸೇರಿದ್ರು ನೀವು ಅದಕ್ಕೆ ಯಾವುದಕ್ಕೂ ಭಾಗಿಯಾಗ್ತಾ ಇರಲಿಲ್ಲ. ಬೇರೆ ಎಲ್ಲದಕ್ಕೂ ನೀವು ಕೂತ್ಕೊಂಡು ಅವರೊಟ್ಟಿಗೆ ಮಾತಾಡೋದು ಮಾತ್ರ ಅಲ್ಲ, ಊರಲ್ಲಿ ಏನಾದರೂ ಉತ್ಸವ ನಡೆದಾಗ, ಹಬ್ಬಗಳು ನಡೆದಾಗ ಅವರ ಜೊತೆಯಲ್ಲಿ ಕಲೆಕ್ಷನ್ಗೆ ಹೋಗೋದು, ಅವರ ಜೊತೆಯಲ್ಲಿ ಆ ಹಬ್ಬಕ್ಕೋಸ್ಕರವಾಗಿ ದೇವಾಲಯ ಅಲಂಕಾರ ಮಾಡಲಿಕ್ಕೆ ಇಲ್ಲ ಬೀದಿ ಅಲಂಕಾರ ಮಾಡ್ಲಿಕ್ಕೆ ಹೋಗೋದು, ಆ ರೀತಿಯಲ್ಲಿರುವಂಥ ಧಾರ್ಮಿಕ ಕೆಲಸಗಳಲ್ಲಿ ಸಹಾಯ ಮಾಡಲಿಕ್ಕೆ ನಾನು ಹೋಗ್ತಾ ಇದ್ದೀನಿ. ಹೌದು. ಮತ್ತು ನಿಮ್ಮದು ಫಸ್ಟ್ ಇಯರ್ PU ಬಂದಾಗ ನಿಮ್ಮೊಂದು ಯೌವನ ಪ್ರಾಯ ಭಾಷೆ, ಈ ಯೌವನ ಪ್ರಾಯ ಹೇಗಿತ್ತು ಭಾಷೆ ನಿಮ್ಮದು? ಯೌವನ ಪ್ರಾಯ ಅಂತ ಹೇಳಿದ್ರೆ ನನಗಿದ್ದಂಥ ಒಂದು ಅಭ್ಯಾಸ ಅಂತ ಹೇಳಿದ್ರೆ ಪುಸ್ತಕ ಓದೋ ಅಭ್ಯಾಸ ಭಾಳ ಆಯಿತು ನನಗೆ. ಆಗ ಮನೆಯಲ್ಲಿ ಏನಾದರೂ ಇರ್ತೇನೆ ಅಂದಿದ್ರೆ ನಾನು ಲೈಬ್ರರಿಯಿಂದ ಒಂದು 3-4 ಪುಸ್ತಕ ತರ್ತಾ ಇದ್ದೆ. ನನ್ನ ಹತ್ರ ಆಗ ಲೈಬ್ರರಿದು 3 ಕಾರ್ಡ್ ಇರ್ತಾಯಿತ್ತು. ವಾರದಲ್ಲಿ ಹೋದಾಗ ಒಂದು 3 ಪುಸ್ತಕ ತರ್ತಾ ಇದ್ದೆ. ಅದ್ರ ಜೊತೆಯಲ್ಲಿ ಬೇರೆ ಪುಸ್ತಕ ತೊಗೊಂಡು ನಾನು ಯಾವಾಗಲೂ ಪುಸ್ತಕ ಓದ್ತಾ ಇದ್ದೆ. ನಮ್ಮ ತಂದೆ ನಾನು ನೋಡಿ ಪ್ರಪಂಚದ ಜ್ಞಾನ ಇಲ್ಲ ಅವನಿಗೆ, ಮನೇಲೇ ಕೂತಿರ್ತಾನೆ, ಯಾವಾಗಲೂ ಪುಸ್ತಕ ಓದ್ತಾನೆ ಅಂತ ನನಗೆ ಖರ್ಚಿಗೆ ದುಡ್ಡು ಕೊಟ್ಟು ಕೆಲವು ಸಮಯ ಹೇಳ್ತಾ ಇದ್ರು, ನೀನು ಮೆಜೆಸ್ಟಿಕ್ ಹೋಗು, ಹೊರಗಡೆ ಹೋಗಿ ಸ್ವಲ್ಪ ಸುತ್ತಾಡಿ ಬಾ, ಗಂಡು ಹುಡುಗ ಮನೇಲಿ ಆ ಥರ ಕೂರಬಾರ್ದು, ಪುಸ್ತಕ ಇಟ್ಕೊಂಡು ಕೂರಬಾರ್ದು, ಅದ್ರ ನೀನು ಓಡಾಡು, ಸ್ವಲ್ಪ ಲೋಕದ ಪರಿಜ್ಞಾನ ಬರುತ್ತೆ ಅಂತ ಹೇಳೋರು. ಆ ದುಡ್ಡನ್ನು ತಗೊಂಡು ನಾನೇನು ಮಾಡ್ತಿದ್ದೆ, ಪುಸ್ತಕ ತಂದು ಕೂತ್ಕೊಳ್ತಾ ಇದ್ದೆ. ನೀವು ಫಸ್ಟ್ ಇಯರ್ PU ಎಲ್ಲಿ ಮಾಡಿದ್ದು ಅಷ್ಟೇ ಕಾಲೇಜ್? ಫಸ್ಟ್ ಇಯರ್ PU ನಾನು ಮಾಡಿದ್ದು ಬಂದು ಈವ್ನಿಂಗ್ ಕಾಲೇಜಲ್ಲಿ ಓದಿದ್ದು. ಈವ್ನಿಂಗ್ ಕಾಲೇಜ್ ಓದಿದ್ದು? ಹೌದೌದು. ಹಗಲಿನಲ್ಲಿ ಓದಲಿಲ್ಲ? ಹಗಲಲ್ಲಿ ಓದಲಿಲ್ಲ. ಯಾಕೆಂದರೆ ಸಾಂಪತ್ತಿಕವಾಗಿ ತೊಂದರೆ ಇತ್ತು. ನಮ್ಮ ತಂದೆಗೆ ಆರೋಗ್ಯ ಸರಿ ಇರಲಿಲ್ಲ. ಮತ್ತು ನಮ್ಮ ತಂದೆ ಒಬ್ಬರೇ ಕೆಲಸ ಮಾಡಬೇಕು, ಎಲ್ಲರನ್ನೂ ಓದಿಸ್ಬೇಕು. ನಾವೆಲ್ಲರೂ ಪ್ರೈವೇಟ್ ಶಾಲೆಯಲ್ಲೇ ಕಲ್ತದ್ದು. ಹಾಗಾದ್ರಿಂದ ಮನೆ ಪರಿಸ್ಥಿತಿ ನೋಡಿ ನಾನೊಂದು ಕಡೆ ಒಂದು ಆಫೀಸ್ ಬಾಯ ಕೆಲಸ ಮಾಡಿಕೊಂಡು ಈವ್ನಿಂಗ್ ಕಾಲೇಜಲ್ಲಿ ನಾನು ಓದ್ತಾ ಇದ್ದೆ. ಹಗಲತ್ತು ಕೆಲಸ ಮಾಡಿಕೊಂಡು ಸಂಜೆ ಸ್ಕೂಲಿಗೆ ಹೋಗುವಂಥದ್ದು ಈವ್ನಿಂಗ್ ಕಾಲೇಜ್ ಮಾಡಿದ್ದೀರಿ. ನೀವು ಫಸ್ಟ್ ಇಯರ್ PU ಮತ್ತೆ ಮುಂದುವರಿಸಿದ್ರಪ್ಪ ಅಷ್ಟೇ ಕಾಲೇಜ್ ನೀವು? ಮತ್ತೆ ನಾನು ಮುಂದುವರಿಸಲಿಲ್ಲ, ಯಾಕಂದರೆ ಆರ್ಥಿಕ ಪರಿಸ್ಥಿತಿ ವ್ಯತ್ಯಾಸ ಆಗಿದ್ದರಿಂದ ನಾನು ಮತ್ತೆ ಕಾಲೇಜ್ಗೆ ಹೋಗ್ಲಿಕ್ಕೆ ಮನಸ್ಸು ಮಾಡಲಿಲ್ಲ. ನಮ್ಮ ತಂದೆ ತುಂಬ ಒತ್ತಾಯ ಮಾಡಿದ್ರು ಓದು ಅಂತ ಹೇಳಿ. ಯಾಕಂದರೆ ನಮ್ಮ ಮನೇಲಿ ನಮ್ಮ ತಾಯಿದು ಕೂಡ SSವರೆಗೂ ಓದಿದ್ದಾರೆ, ನಮ್ಮ ತಂದೆ ಕೂಡ ಅಷ್ಟೇ. ಮುಂದೆ ಓದಲಿ ಅಂತೇಳಿ ತುಂಬ ಆಸೆ ಇತ್ತು ತಂದೆಗೆ. ಆದರೆ ಮನೆ ಪರಿಸ್ಥಿತಿ ನೋಡಿದಾಗ ನನಗೆ ಆಗೋದಿಲ್ಲ, ನಾನು ಕೆಲಸ ಮಾಡ್ತೇನೆ, ತೊಂದರೆ ಇಲ್ಲ ಅಂತೇಳಿ ನಾನು ಕೆಲಸ ಮಾಡಿದೆ. ನಿಮ್ಮ ಅಣ್ಣ ಓದ್ತಾ ಇದ್ರಾಗ ಅಲ್ಲ ಅವರು? ಹೌದು, ಅಣ್ಣನೂ ಕೂಡ ಓದು ನಿಲ್ಲಿಸಿದ್ರು, ಅವರು ಕೂಡ ಕೆಲಸ ಮಾಡ್ತಾ ಇದ್ರು. ಅದೇ ತಮ್ಮನವ್ರು ಮಾತ್ರ ಹೋಗ್ತಾ ಇದ್ರು? ತಮ್ಮದಿರು ಮಾತ್ರ ಓದ್ತಾ ಇದ್ರು. ನೀವು ಬಿಟ್ರಿ, ಫಸ್ಟ್ ಇಯರ್ PU ಬಿಟ್ರಿ? ಹೌದು. ಬಿಟ್ಟ ಮೇಲೆ ಏನು ಮಾಡ್ತಿದ್ರಿ ಅಷ್ಟೇ ನೀವು? ಬಿಟ್ಟ ಮೇಲೆ ನಾನು ಈ ಪವರ್ ಲೂಮಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಈ ಸೀರೆನ ನೇಯೋದು ಪವರ್ ಲೂಮಲ್ಲಿ, ಅಲ್ಲಿ ನಾನು ಮಾಡ್ತಾ ಇದ್ದೆ. ಈ ಸಮಯದಲ್ಲಿ ನೀವು, ಯಾಕಂದರೆ ಕಾಲೇಜ್ ಫಸ್ಟ್ ಇಯರ್ PU ಆದ ಮೇಲೆ ಈ ಒಂದು ಕಂಪನಿಯಲ್ಲಿ ಕೆಲಸ ಮಾಡೋ ಒಂದು ಯೌವನ ಪ್ರಾಯ, ಈ ಯೌವನ ಪ್ರಾಯ ನಿಮ್ಮದು ಆ ಒಂದು ಜೀವನ ಹೇಗಿತ್ತು ಭಾಷೆ? ಅಂದರೆ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ, ಕೆಲಸ ಏನಿತ್ತು ನನ್ನ ಮಾತ್ರ ಮಾಡ್ಕೊಂಡು ನಾನು ಬರ್ತಾ ಇದ್ದೆ. ನಮ್ಮ ಸ್ನೇಹಿತರು ಕೂಡ, ಅದರಲ್ಲೂ ಸ್ನೇಹಿತರು ಕುಡಿಯೋರಾಗಿದ್ದರು. ಕೆಲವು ಸಮಯದಲ್ಲಿ ನನ್ನ ಭಾಳ ಒತ್ತಾಯ ಮಾಡೋರು. ಆಗ ಅವ್ರ ಜೊತೆ ನಾನು ಬಾರ್ಗೆ ಓದೋದುಂಟು. ಬಾರ್ಗೆ ಓದೋದುಂಟು, ಅವ್ರಿಗೋಸ್ಕರವಾಗಿ ನಾನು ಹಣ ಖರ್ಚು ಮಾಡೋದುಂಟು. ಆದರೆ ನೀವು ತುಂಬ ಸರಿ ಒತ್ತಾಯ ಮಾಡಿದ್ರು. ಅದು ಸರಿ, ನೀನೇನು ಕುಡಿಬೇಡ, ಸ್ವಲ್ಪ ಪೆಪ್ಸಿ ಕುಡಿ, ಇಲ್ಲದಿದ್ರೆ ಕೂಲ್ ಡ್ರಿಂಕ್ಸ್ ಕುಡಿ ಅಂತ ಹೇಳಿ ತುಂಬ ಒತ್ತಾಯ ಮಾಡಿದ್ರು. ಅದು ನಾನು ಕುಡಿತಾ ಇರಲಿಲ್ಲ. ಪೆಪ್ಸಿ ಕೂಡ ಕುಡಿತಿರ್ಲಿಲ್ಲ, ಕೋಲ್ಡ್ ಡ್ರಿಂಕ್ಸ್ ಕೂಡ ಬಾರಲ್ಲಿ ಕುಡಿತಿರಲಿಲ್ಲ. ಅವ್ರು ಒಟ್ಟಿಗೆ ಕೂತ್ಕೊಳ್ತೀರಿ ಬಾರಲ್ಲಿ, ಅವ್ರಿಗೆ ಬೇಕಾದ್ರೆ ಖರ್ಚು ಮಾಡ್ತೀರಿ, ಆದರೆ ನೀವು ಯಾವುದನ್ನು ಸೇವಿಸಲ್ಲ. ಇಲ್ಲ. ಮತ್ತೆ ಪಾಸ್ಟೆ ಮುಂದೆ ಏನು ಮಾಡ್ತಿದ್ರಿ ಅಲ್ಲಿ ಆ ಕಂಪನಿಯಲ್ಲಿ? ಅಲ್ಲೇ ವರ್ಕ್ ಮಾಡ್ತಿದ್ದೀರಾ ಅಲ್ಲ ಬೇರೆಯಾ? ಇದು ನಮ್ಮದು ಬಂದು ಪವರ್ ಲೂಮ್ ಆಗಿರೋದ್ರಿಂದ ಅದಕ್ಕೆ ಸೀಮಿತ ಕಂಪ್ನಿ ಇಲ್ಲ. ಅದು ಸಣ್ಣ ಸಣ್ಣ ಪುಟ್ಟ ಈ ಗೃಹ ಕೈಗಾರಿಕೆ ಇದ್ದಾಗೆ. ಒಂದೊಂದು ಸ್ಥಳದಲ್ಲಿ ಬಂದು 4 ಪವರ್ ಲೂಮ್ ಇರುತ್ತೆ, ಕೆಲವು ಕಡೆ 5 ಇರುತ್ತೆ, 10 ಇರುತ್ತೆ, ಆ ಥರ. ಅವು ನಮಗೆ ಒಂದು ಕಡೆ ಕೆಲಸ ಸೆಟ್ ಆಗಿಲ್ಲ ಅಂದರೆ ಮತ್ತೊಂದು ಕಡೆ ನಾವು ಬದಲಾಯಿಸ್ತಾ ಇದ್ವಿ. ಆ ಥರ ಮಾಡ್ತಾ ಇರಬೇಕಾದ್ರೆ ಆಗ ನಮಗೆ ಬಾಲ್ಯದ ಪರಿಚಯದಲ್ಲಿ ಒಬ್ಬರು ಆಂಟಿ ಇದ್ದರು, ಎಬಿನೇಸರ್ ಅಂತ. ನಿಮಗೆ ಅಷ್ಟೇ, ಇದು ನೀವು ಕ್ರೈಸ್ತ ಕುಟುಂಬದಲ್ಲಿ ನೀವು ಈ ಎಲ್ಲ ಕೆಲಸ ಮಾಡ್ತಿರುವಾಗ, ಇದು ಎಲ್ಲ ನಿಮ್ಮದು ಕಾಲೇಜ್ ಫಸ್ಟ್ ಇಯರ್ ಬಿಟ್ಟಿದ್ದೀರಿ, ಭಯಭಕ್ತಿಯಲ್ಲಿ ನೀವು ಬೆಳೆದು ಬರ್ತಾ ಇದ್ದೀರಿ, ಚರ್ಚಿಗೆ ಹೋಗ್ತಾ ಇದ್ದೀರಿ, ಎಲ್ಲ ಮಾಡ್ತಾ ಇದ್ದೀರಿ. ಆದರೆ ನೀವು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಣೆ ಅಂಗೀಕರಿಸಿದ್ದು, ರಕ್ಷಣೆ ಹೊಂದಿದ್ದು ಹೇಗೆ? ಅಂದರೆ ನನಗೆ ರಕ್ಷಣೆ ಅನುಭವ ಇರಲಿಲ್ಲ. ಯೇಸು ಕ್ರಿಸ್ತರನ್ನು ವೈಯಕ್ತಿಕವಾಗಿ ನಾನು ಅರ್ತಿರ್ಲಿಲ್ಲ. ಯೇಸು ಕ್ರಿಸ್ತರು ಕ್ರೈಸ್ತ ಧರ್ಮದ ಸ್ಥಾಪಕ ಅಥವಾ ದೇವರು ಅನ್ನೋ ಆ ಒಂದು ಭಾವನೆನೇ ಇತ್ತು. ಅದೇ ಸಮಯದಲ್ಲಿ ಇತರ ಎಲ್ಲ ಧರ್ಮ ಕಾರ್ಯಗಳನ್ನು ನಾನು ಭಾಗಿಯಾಗ್ತಾ ಇದ್ದೆ. ಧಾರ್ಮಿಕ ಪುಸ್ತಕಗಳನ್ನು ನಾನು ಓದ್ತಾ ಇದ್ದೆ. ಇತರ ದೇವಾಲಯಗಳಿಗಾಗಿರ್ಬೋದು, ಇತರ ಬೇರೆ ಧಾರ್ಮಿಕ ಕಾರ್ಯಗಳು ನಾನು ಭಾಗಿಯಾಗ್ತಾ ಇದ್ದೆ.
ಮತ್ತು ಕೆಲವೊಂದು ಧಾರ್ಮಿಕ ಸಂಘಗಳ ಜೊತೆಯಲ್ಲಿ ಕೂಡ ನಾನು ಕಾರ್ಯ ಮಾಡಿದ್ದೇನೆ. ಆ ಒಂದು ಗೆಳೆತನದ ಮಧ್ಯದಲ್ಲಿ ನಾನು ಹೋಗ್ತಾ ಇದ್ದೆ. ಆದರೆ ದೇವ್ರ ವಾಕ್ಯ ನನಗೆ ಗೊತ್ತಿರಲಿಲ್ಲ. ಆ ಸಮಯದಲ್ಲಿ ನಮ್ಮ ಮನೆಯವರು ಕೆಲವೊಂದು ತಿಳುವಳಿಕೆ ಹೇಳ್ತಾ ಇದ್ರು, ಎಲ್ಲಿ ಹೋಗ್ತಿದ್ದಿ, ಯಾಕೆ ಅಲ್ಲೆಲ್ಲಿ ನೀನು ಯಾಕೆ ಹೋಗೋದು ಅಂತ. ಆದರೆ ಆಗ ನನಗೆ ಅರ್ಥ ಆಗ್ತಾ ಇರಲಿಲ್ಲ. ನಾನು ಹೈಸ್ಕೂಲ್ ಓದ್ತಾ ಇರಬೇಕಾದ್ರೆ ನಮ್ಮ ಶಾಲೆಯಲ್ಲಿ ಹೊಸ ಒಡಂಬಡಿಕೆ ಗಿಡಿಯೋನ್ ಪುಸ್ತಕನ ಉಡುಗೊರೆಯಾಗಿ ಕೊಟ್ಟಿದ್ರು, ಎಲ್ಲ ಸ್ಟೂಡೆಂಟ್ಸ್ ಕೊಟ್ಟಿದ್ರು. ಅವಾಗ ಅದನ್ನು ತಂದು ನಾನು ಮನೇಲಿ ಇಟ್ಟಿದ್ದೆ, ಅದ್ರ ತೆಗೆದು ಓದಿರಲಿಲ್ಲ ನಾನು. ಬೈಬಲ್ ಬಗ್ಗೆ ಜ್ಞಾನ ಇರಲಿಲ್ಲ, ಆದರೆ ಜಪ ಪುಸ್ತಕ ಇತ್ತಲ್ಲ ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇತ್ತು. ನಾನು ಆ್ಯಕ್ಚುಲಿ ಕ್ಯಾಥೋಲಿಕಲ್ಲಿ ಇರುವಾಗ ಕ್ಯಾಟಿಸಮ್ ಕ್ಲಾಸನ್ನು 10ನೇ ತರಗತಿವರೆಗೂ ನಾನು ಅಟೆಂಡ್ ಮಾಡಿದ್ದೇನೆ. 10ನೇ ತರಗತಿ ಅಟೆಂಡ್ ಮಾಡಿದ್ದೆ? ಹೌದು, ಅಟೆಂಡ್ ಮಾಡಿದ್ದೇನೆ. ಪಾಸ್ಟರ್, ನೀವು ರಕ್ಷಣೆ ಹೊಂದಿದೆ ಹೇಗೆ? ಮತ್ತೆ ಅವಾಗ ನಾನು ಈ ಕೆಲಸ ಮಾಡ್ತಾ ಇರೋಂಥ ಸಮಯದಲ್ಲಿ ದೇವ್ರ ವಾಕ್ಯನ ಹೇಳೋದಕ್ಕೋಸ್ಕರವಾಗಿ ನಮ್ಮ ತಾಯಿಗೆ ಪರಿಚಯ ಇರುವಂಥ ನಮ್ಮ ನೇಬರ್ ಆಗಿರುವಂಥ ಎಬಿನೇಸರ್ ಅವರು ಮಧ್ಯೆ ಮಧ್ಯೆ ಬರ್ತಾಯಿದ್ರು. ಅವರು ಕೆಲವೊಂದು ಆತ್ಮಿಕ ಪುಸ್ತಕ ಕೊಡ್ತಾಯಿದ್ರು. ನಾನು ಮೊದಲೇ ಪುಸ್ತಕ ಓದಂಥ ಆ ಒಂದು ಅಭ್ಯಾಸ ಇದ್ದಿದ್ದರಿಂದ, ಆದರೆ ಈ ಬೈಬಲ್ ನಾನು ಓದಿಲ್ಲ, ಬೇರೆ ಅನೇಕ ಪುಸ್ತಕಗಳನ್ನು ಓದಿದ್ದೇನೆ. ಅದಕ್ಕೆ ಸಂಬಂಧಪಟ್ಟಂಥ ಪುಸ್ತಕ ಅಂತ ಹೇಳಿದ್ರೆ ಸಾಮ್ ಚಬದವರು ಬರೆದಂಥ ಕಿರು ಪುಸ್ತಕಗಳು. ಅದನ್ನು ಓದಿದಾಗ ನನಗೆ ದೇವರ ವಾಕ್ಯದಲ್ಲಿ ಏನೋ ವಿಶೇಷತೆ ಇದೆ, ಬೈಬಲ್ ಏನೋ ವಿಶೇಷತೆ ಇದೆ ಅಂತ ನನಗನ್ನಿಸ್ತು. ಆಗ ಎಬಿನೇಸರ್ ಆಂಟಿ ಅವರದ್ದು ನಾನು ಕೇಳಿಕೊಂಡೆ, ನನಗೊಂದು ಪೂರ್ತಿ ಬೈಬಲ್ ಬೇಕು ಅಂತ. ಆಗ ಅವ್ರು ತಂದು ಕೊಡ್ತೇನೆ ಅಂತ ಹೇಳಿದರು. ನಾನು ಆ ಪುಸ್ತಕ ಬರೋದನ್ನೇ ಎದುರು ನೋಡ್ತಾ ಇದ್ದೆ. ಒಂದು ದಿವಸ ನಾನು ಎಲ್ಲ ಚಟುವಟಿಕೆಯಲ್ಲಿ ಇರಬೇಕಾದ್ರೆ, ಒಂದು ದಿವಸ ನಾನು ರಾತ್ರಿ ಮಲಗಿರಬೇಕಾದ್ರೆ ಒಂದು ಕನಸನ್ನು ಕಂಡೆ. ಅದರಲ್ಲಿ ಮೊದಲನೇದಾಗಿ ಏನಂದರೆ, ನನಗೋಸ್ಕರವಾಗಿ ಒಂದು ಪೋಸ್ಟ್ ಬಂದಿದೆ. ಅದ್ರ ಒಂದು ಪುಸ್ತಕ ನಾನು ತೆರೆದು ನೋಡ್ತಾ ಇದ್ದೀನಿ, ಡೈರಿ. ಅಂದರೆ ನನ್ನ ವಿಷಯವಾಗಿ ಬರೆದಿರುವಂಥ ಡೈರಿ ಪುಸ್ತಕ ಅದು. ನಾನು ಯಾವ ದಿನ ಏನು ಮಾಡಿದೆ, ಏನು ತಪ್ಪು ಮಾಡಿದೆ ಅದ್ರ ಬಗ್ಗೆ ಬರೆದಿದೆ. ನಾನು ಅಂದ್ಕೊಂಡೆ ನಾನು ಬೇರೆಯವ್ರ ಥರ ಕುಡ್ಕ ಅಲ್ಲ, ಬೇರೆಯವ್ರ ಥರ ಧೂಮಪಾನಿ ಅಲ್ಲ, ಬೇರೆಯವ್ರ ಥರ ಜಗಳ ಗಂಟಿ ಅಲ್ಲ, ಆ ಥರ ಚಿಂತೆ ಮಾಡ್ತಾ ಇದ್ದೆ. ಆದರೆ ನನ್ನ ಒಂದು ಸಣ್ಣ ಸಣ್ಣ ವಿಷಯಗಳನ್ನು ಕೂಡ, ನಾನು ತಮಾಷೆಗೆ ಮಾಡಿದ ಕಾರ್ಯಗಳು, ತಪ್ಪುಗಳನ್ನು ಆ ಪುಸ್ತಕದಲ್ಲಿ ಬರೆದಿತ್ತು. ಅದು ನೋಡಿದ ನಾನು ತುಂಬ ಗಾಬರಿ ಆಯಿತು, ಭಯ ಆಯಿತು. ಕನಸಲ್ಲೇ ಭಯಪಟ್ಟೆ ನಾನು. ಅದ್ರ ಜೊತೆಯಲ್ಲಿ ಇನ್ನೊಂದು ಪುಸ್ತಕ ಇತ್ತು, ಅದು ಯಾವುದು ಅಂದರೆ ಬೈಬಲ್. ಅದು ನೋಡಿದ ನಾನು ಭಾಳ ಆದರಣೆ ಆಯಿತು, ಸಂತೋಷ ಆಯಿತು. ಅವ್ರು ಬೇರೆ ಆಂಟಿಯವರು ಬೈಬಲ್ ಕೊಡ್ತೇನೆ ಅಂತ ಹೇಳಿದರು, ಆದರೆ ಇನ್ನೂ ಬೈಬಲ್ ಬಂದಿರಲಿಲ್ಲ. ಆ ಸಮಯ ಆ ಕನಸನ್ನು ನೋಡಿದಾಗ ಬೆಳಿಗ್ಗೆ ಎದ್ದಾಗ ನನಗೆ ಭಾಳ ಆಘಾತ ಆಯಿತು. ಈ ಥರ ಬಂತಲ್ಲ, ನಾನು ನೆನಪಲ್ಲಿ ಇಟ್ಟದೇ ಇರೋವಂಥ ಸಂಗತಿಗಳನ್ನು ಈ ಪುಸ್ತಕದಲ್ಲಿ ಅಷ್ಟು ಕ್ಲೀನಾಗಿ, ಅಷ್ಟು ಸ್ವಚ್ಛವಾಗಿ ಬರೆದಿಟ್ಟಿದ್ದಾರಲ್ಲ ಅಂತ ನನಗೆ ಆಶ್ಚರ್ಯ ಆಯಿತು, ಒಂದು ಭಯನೂ ಆಯಿತು. ಆವಾಗ ನಾನು ಅದನ್ನು ನನ್ನ ಪರಿಚಯದವ್ರ ಹತ್ರ ಹಂಚ್ಕೊಂಡಾಗ, ಆಗಾಗಲೇ ನಾನು ಪುಸ್ತಕಗಳನ್ನ ಓದ್ತಾ ಇದ್ನಲ್ಲ, ಆಗ ಅವ್ರು ಹೇಳಿದ್ರು, ನಮಗೆ ನಮ್ಮ ವಿಷಯವಾಗಿ ದೇವರು ನಮ್ಮ ನಡವಳಿಕೆಯನ್ನು ತನ್ನ ಪುಸ್ತಕದಲ್ಲಿ ಬರೆದಿರ್ತಾರೆ, ಅದರ ಲೆಕ್ಕನ ದೇವ್ರ ಮುಂದೆ ನಾವು ಕೊಡಬೇಕಾಗುತ್ತೆ. ನಾವು ಸುಮ್ಮನೆ ಆಡುವಂಥ ಮಾತಾಗಿರ್ಬೋದು, ನಾವು ನಡ್ಕೊಳ್ಳೋಂಥ ರೀತಿ ಆಗಿರ್ಬೋದು, ಪ್ರತಿಯೊಂದು ವಿಷಯಕ್ಕೂ ನಾವು ದೇವರ ಮುಂದೆ ಲೆಕ್ಕ ಕೊಡಬೇಕಾಗುತ್ತೆ ಅಂತೇಳಿ ಆ ವಿಷಯ ತಿಳಿಸಿದ್ರು. ಆಗ ನನಗೆ ದೇವರ ವಿಷಯದಲ್ಲಿ ಆಳವಾಗಿ ಇನ್ನೂ ತಿಳ್ಕೊಬೇಕು ಅನ್ನಿಸ್ತು. ಆಗಿರಬೇಕಾದ್ರೆ ಇನ್ನೊಬ್ಬರು ಆಲಿಸ್ ಅಂತ ಒಬ್ಬರು ಆಂಟಿ ಇದ್ದಾರೆ. ಅವರು ಕೂಡ ನಮ್ಮದೇ ಆದಂಥ ಅಸಂಪ್ಷನ್ ರೋಮನ್ ಕ್ಯಾಥೋಲಿಕ್ ಚರ್ಚಲ್ಲಿ ಮೆಂಬರ್ ಆಗಿದ್ದರು. ಅವ್ರು ಭಾಳ ಭಕ್ತಿವಂತರಾಗಿದ್ದಂಥ ಒಂದು ಆಂಟಿ. ಅವರು ಚರ್ಚಲ್ಲಿ ಬಂದರೆ ಆ ಬಲಿಪೂಜೆ ಮುಗಿಯೋವರೆಗೂ ಮೊಣಕಾಲಲ್ಲೇ ನಿಂತಿರ್ತಾಯಿದ್ರು. ಅವರು ES ಹಾಸ್ಪಿಟಲಲ್ಲಿ ಹೆಡ್ ಕ್ಲರ್ಕಾಗಿ ಕೆಲಸ ಮಾಡ್ತಾಯಿದ್ರು. ಗೌರ್ ಒಂದು ದಿವಸ ನನಗೆ ಒಂದು ಮನೆಯಲ್ಲಿ ಆಂಟಿ, ಎಬಿನೇಸರ್ ಆಂಟಿ ಅಂತ ಹೇಳಿದ್ನಲ್ಲ, ಅವ್ರ ಮನೇಲಿ ಕೂಟ ಇರಬೇಕಾದ್ರೆ ನನ್ನನ್ನು ಪ್ರಾರ್ಥನೆ ಕೂಟಕ್ಕೆ ಕರೆದ್ರು. ಅಲ್ಲಿ ಹೋದಾಗ ಅವರು ನನಗೆ ದೇವ್ರ ವಾಕ್ಯ ಹೇಳಿದ್ರು. ಆ ದೇವ್ರ ವಾಕ್ಯ ಕೇಳಿದಾಗ ನನಗೆ ಭಾಳ ಆಶ್ಚರ್ಯ ಆಯಿತು. ಯಾಕೆಂದರೆ ನನ್ನ ಹತ್ರ ಇರೋ ಬೈಬಲಿಂದಾನೇ ಅವರು ಅದನ್ನು ವಿವರಿಸಿ ಹೇಳಿದ್ದು. ಆಗ ಇದೆಲ್ಲ ವಿಷಯಗಳಿದೆಯಾ ಅಂತ ಕೇಳಿ ನನಗೆ ಆಶ್ಚರ್ಯ ಅನ್ನಿಸ್ತು. ಆ ಸಮಯದಲ್ಲಿ ನನಗೊಂದು ರಕ್ಷಣೆ ಅವಶ್ಯಕತೆ ಇದೆ, ನಾನು ದೇವರಿಂದ ತುಂಬ ದೂರ ಇದ್ದೇನೆ, ತುಂಬ ಅಪಾಯಕರವಾದ ಪರಿಸ್ಥಿತಿಯಲ್ಲಿ ನಾನಿದ್ದೇನೆ ಅನ್ನೋದು ಅರ್ಥ ಆಯಿತು. ನಾವು ಇತರರು ಅನುಭವಿಸಿ ಹೇಳೋ ಪ್ರಕಾರ ದೊಡ್ಡ ರೋಗದಲ್ಲಿದ್ದೆ, ಇಲ್ಲದೇ ಇದ್ದರೆ ದೊಡ್ಡ ಅದ್ಭುತ ನಡೀತು ಅನ್ನೋದಕ್ಕಿಂತ ನಾನು ದೇವ್ರ ವಾಕ್ಯ ಕೇಳಿದಾಗ ಇದು ಸತ್ಯ ಅಂತ ನನಗೆ ಮನವರಿಕೆ ಆಯಿತು. ಸತ್ಯ ಅಂತ ಗೊತ್ತಾದಾಗ ಇದನ್ನು ಅನುಸರಿಸಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ನಾನು ಬಂದೆ. ನಾನು ವಿಷಯನ ವಾಕ್ಯನ ಕೇಳಿದಾಗ ಭಾಳ ಖುಷಿಯಾಯಿತು. ಆ ಸಂತೋಷದಲ್ಲಿ ಬಂದು ನಾನು ಮನೆಗೆ ಬಂದು ಓಡಿ ಬಂದು ಮನೆಗೆ ಆ ಸಂಗತಿ ತಿಳಿಸ್ದೆ. ಬೈಬಲಲ್ಲಿ ಇಷ್ಟೆಲ್ಲ ವಿಷಯ ಇದೆ, ಇಷ್ಟೆಲ್ಲ ಸತ್ಯ ಇದೆ ಅಂದರೆ ಅವರು ಪ್ರತೀಕರಣ ಶೂನ್ಯವಾಗಿತ್ತು. ಅವರು ಆಸಡ್ಡೆಯಾಗಿ ನಾನು ನೋಡಿದ್ರು. ಅವಾಗ ನಾನು ತುಂಬ ಆಶ್ಚರ್ಯ ಆಯಿತು. ಇಷ್ಟು ಗಾಂಭೀರ್ಯವಾದ ವಿಷಯನ ಇವ್ರಿಗೆ ಹೇಳ್ತಾ ಇದ್ದೇನೆ, ಇವರು ಇದನ್ನು ಯಾವ ಮೌಲ್ಯನೂ ಇಲ್ಲದೆ ನೋಡ್ತಾ ಇದ್ದಾರಲ್ಲ,
ಯಾವುದೇ ರೀತಿಯಲ್ಲಿ ಇದನ್ನು ಗಮನಕ್ಕೂ ತಗೊಳ್ತಾ ಇಲ್ವಲ್ಲ, ಯಾಕೆ ಎಷ್ಟು ಅಲ್ಪವಾಗಿ ನೋಡ್ತಾ ಇದ್ದಾರೆ, ಎಷ್ಟು ಗಾಂಭೀರ್ಯವಾದ ವಿಷಯ ಬೈಬಲ್ ಬರೆದಿದ್ದಾರೆ ದೇವರು, ಆ ರೀತಿಯಲ್ಲಿ ಯೋಚನೆ ಮಾಡಿದೆ. ಆಮೇಲೆ ಹೆಚ್ಚಾಗಿ ದೇವ್ರ ವಾಕ್ಯ ಓದಲಿಕ್ಕೆ ಆರಂಭಿಸಿದೆ, ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದೆ. ಆಗ ದೇವರು ಹೆಚ್ಚಾಗಿ ನನಗೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡಲಿಕ್ಕೆ ಪ್ರಾರಂಭಿಸಿದ್ರು. ಆಮೇಲೆ ನಮ್ಮ ತಂದೆ ಪಾರಂಪರ್ಯ ಸಭೆಗೆ ಬಂದಿಲ್ಲ ಅಂತೇಳಿ ಸ್ವಲ್ಪ ನನ್ನನ್ನು ಗದರಿಸಲಿಕ್ಕೆ ಆರಂಭಿಸಿದ್ರು. ನಮ್ಮ ತಾಯಿಯವರು ಕೂಡ ನನ್ನನ್ನು ವಿರೋಧಿಸಲಿಕ್ಕೆ ಆರಂಭಿಸಿದ್ರು. ನಮ್ಮ ಅಣ್ಣ ಕೂಡ ಆ ವಿಷಯದಲ್ಲಿ ವಿರೋಧಿಸೋದಕ್ಕೆ ಪ್ರಾರಂಭಿಸಿದ್ರು. ಆದರೆ ನಾನು ಅದೆಲ್ಲದರ ಮಧ್ಯದಲ್ಲೂ ದೇವ್ರ ವಾಕ್ಯನ ಓದ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡೇ ಮುಂದೆ ಹೋಗ್ತಾ ಇದ್ದೆ. ಮತ್ತೆ ಆಂಟಿ ನಿಮ್ಮನ್ನು ಕರೆದುಕೊಂಡು ಹೋಗಂತ ಚರ್ಚಿಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ? ಹೌದೌದು, ಅಲ್ಲಿ ಆತ್ಮಿಕ ಸಭೆಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿ. ಆಗ ನಿಮಗೆ ವಿರೋಧ ಬಂತು, ಮನೆಯಲ್ಲಿ ವಿರೋಧ ಬಂತು. ಮನೆಯಲ್ಲಿ ವಿರೋಧ ಬಂತು, ನೆಂಟರುಗಳ ಮಧ್ಯದಲ್ಲಿ ವಿರೋಧ ಬಂತು, ಮತ್ತೆ ಅಕ್ಕಪಕ್ಕದವರಿಂದನೂ ಕೂಡ ವಿರೋಧ ಬಂತು. ಯಾಕೆ ನೀನು ಆ ಒಂದು ಚರ್ಚಿಗೆ ಹೋಗ್ತಾ ಇದ್ದಿ, ಈ ನಮ್ಮದೇ ಚರ್ಚ್ ಇರುವಾಗ? ಯಾಕೆಂದರೆ ಅಲ್ಲಿ ಕೂಡ ಯೇಸುವಿನೇ ಪ್ರಾರ್ಥನೆ ಮಾಡೋದು, ಆದರೆ ಇವರಿಗೆ ವಾಕ್ಯದ ಯಾವುದು ಅರಿವಿಲ್ಲ. ನೀವು ಹುಟ್ಟಿ ಅಷ್ಟು ದಿನ ಬೆಳೆದರೂ ಕೂಡ ನಿಮಗೂ ಕೂಡ ವಾಕ್ಯದ ಅರಿವಿಲ್ಲ. ಫಸ್ಟ್ PU ಮಾಡಿದರೆ ಆದರೂ ವಾಕ್ಯದ ಅರಿವಿರಲಿಲ್ಲ. ಯಾವಾಗ ಆ ಆಂಟಿಯ ಮೂಲಕ ದೇವರ ವಾಕ್ಯವನ್ನು ಕೇಳಿಗೆ ಪ್ರಾರಂಭ ಮಾಡಿದ್ರು, ಅವತ್ತು ಇದೆಲ್ಲ ಈ ಸತ್ಯವೇದದೊಳಗೆ ಬರೆದಿದೆಯಾ, ಈ ಬೈಬಲ್ನೊಳಗೆ ಬರೆದಿದೆಯಾ? ಯಾಕೆಂದರೆ ನಿಮಗೆ ನೀವು ಹೇಳ್ತಾ ಇದ್ರಿ, ನನಗೆ ಮೊದಲಿಂದಲೂ ಪುಸ್ತಕಗಳನ್ನು ಓದುವಂಥ ಒಂದು ಹವ್ಯಾಸ ಇತ್ತು. ಅದರಿಂದ ನೀವು ಆಸಕ್ತಿಯಿಂದ ಅದನ್ನು ಓದ್ತಾ ಇದ್ದೀರಿ, ಎಲ್ಲವನ್ನು ಓದಿದ್ದೀರಿ. ಆದರೆ ಅವತ್ತು ವಾಕ್ಯವನ್ನು ಕೇಳುವಾಗ ನಾನು ಓದದೇ ಇರುವಂಥ ಈ ಒಂದು ಸತ್ಯವೇದದಲ್ಲಿ ಇಷ್ಟೆಲ್ಲ ವಾಕ್ಯಗಳಿದೆ, ಇಷ್ಟೆಲ್ಲ ಮಾತುಗಳಿದೆಯಾ? ಅದು ನಿಮಗೆ ಒಂದು ಇದನ್ನು ತಂದು ಉತ್ತೇಜನವನ್ನು ತಂದಿತ್ತು ಮತ್ತು ಅದರ ಮೂಲಕ ನೀವು ಯೇಸುಸ್ವಾಮಿಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಯಿತು. ನೀವು ಆ ಸಮಯದಲ್ಲಿ ಯೇಸುಸ್ವಾಮಿಯನ್ನು ಸ್ವಂತ ರಕ್ಷಕನ ಅಂಗೀಕರಿಸಿಕೊಂಡಿದ್ದೀರಿ. ಹೌದು, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಿಕೊಂಡಿದ್ದೀರಿ. ನೀವು ಆ ಸಮಯದಲ್ಲಿ ರಕ್ಷಣೆ ಹೊಂದಿದಾಗ ನಿಮಗೆ ಅದು ಅನುಭವ ಪಾಸ್ಟ್ರೆ? ಆ ಸಮಯದಲ್ಲಿ ದೇವ್ರ ವಾಕ್ಯ ಕೇಳಿದಾಗ ಯೇಸುವನ್ನು ನಾನು ಸ್ವಂತ ರಕ್ಷಕರಾಗಿ ಅಂಗೀಕರಿಸ್ಕೊಂಡೆ. ಆದರೆ ಹಾಗೆ ರಕ್ಷಕನಾಗಿ ಅಂಗೀಕರಿಸ್ಕೊಂಡ ವ್ಯಕ್ತಿ ದೇವರ ಆಜ್ಞೆಯಾದ ದೀಕ್ಷಾಸ್ನಾನ ತಗೊಳ್ಬೇಕು ಅಂತ ಹೇಳಿ ವಾಕ್ಯ ಹೇಳಿದಾಗ ನನಗೆ ಮನೆಯಲ್ಲಿ ಆ ವಿಷಯನ ನಾನು ಸುಮ್ಮನೆ ಡಿಸ್ಕಷನ್ ಮಾಡಿದೆ ಅಷ್ಟೇ. ಆಗ ನಮ್ಮ ಮನೆಯಲ್ಲಿ ಸ್ವಲ್ಪ ವಿವಾದ ಆಯಿತು. ಮಕ್ಕಳಲ್ಲಿ ನಾವು ದೀಕ್ಷಾಸ್ನಾನ ಕೊಟ್ಟಿದ್ದೇವೆ. ಹಾಗೆ ಬಂದಾಗ ದೇವ್ರ ವಾಕ್ಯ ನೋಡಿದಾಗ ಮಕ್ಕಳಿಗೆ ದೀಕ್ಷಾಸ್ನಾನ ಕೊಟ್ಟದಾಗಿ ಸತ್ಯವೇದದಲ್ಲಿ ಎಲ್ಲೂ ಬರೆದಿಲ್ಲ. ಆಗ ನಾನು ಯೋಚನೆ ಮಾಡಿದೆ, ಇವ್ರ ಹತ್ರ ವಾಗ್ವಾದ ಮಾಡಿ ಪ್ರಯೋಜನ ಇಲ್ಲ. ಕೊನೆಯಲ್ಲಿ ನಾನು ರಹಸ್ಯವಾಗಿ ಮನೆಗೆ ಯಾರಿಗೂ ಹೇಳಿದೆ, ನಾನು ದೀಕ್ಷಾಸ್ನಾನ ತಗೊಂಡೆ. ಮತ್ತೆ ಪಾಸ್ಟ್ರೆ, ಈ ದೀಕ್ಷಾಸ್ನಾನ ಹೊಂದಿದ ಮೇಲೆ ಅನುಭವ ನಿಮಗೆ ನಿಮ್ಮ ಜೀವಿತದಲ್ಲಿ, ಯಾಕೆಂದರೆ ಮೊದಲು ನೀವು ಯೇಸುಸ್ವಾಮಿಯನ್ನು ಕಂಡುಕೊಳ್ಳುವುದಕ್ಕೆ ಮೊದಲು, ರಕ್ಷಣೆ ಹೊಂದೋದಕ್ಕೆ ಮೊದಲು ಒಂದು ನೆಮ್ಮದಿ ಅಥವಾ ಸಮಾಧಾನ, ಸಂತೋಷ, ರಕ್ಷಣೆ ಹೊಂದಿದ ಮೇಲೆ ಆದಂಥ ನಿಮ್ಮ ವೈಯಕ್ತಿಕ ಅನುಭವ ಏನಾದಿರುವುದಾದರೆ? ಅಂದರೆ ರಕ್ಷಣೆ ಹೊಂದಿದ ಮೇಲೆ ಇರುವಂಥ ಅನುಭವಕ್ಕೂ ಅದಕ್ಕೂ ಮುಂಚೆ ಇರುವಂಥ ಅನುಭವಕ್ಕೂ ಅಜಗಜಾಂತರ ವ್ಯತ್ಯಾಸ ಇತ್ತು. ಯೇಸುವನ್ನು ನಂಬೋದಕ್ಕೂ ಮುಂಚೆ ನನಗೆ ಸಮಾಧಾನ ಇರಲಿಲ್ಲ, ಮತ್ತು ಸಂತೋಷ ಇರಲಿಲ್ಲ, ಯಾವುದೇ ವಿಷಯದಲ್ಲಿ ತೃಪ್ತಿ ಇರಲಿಲ್ಲ, ಏನೋ ಒಂದು ನಿರಾಶೆ, ಒಂದು ಭಾರ. ಆದರೆ ಯೇಸುವಿನ ವಾಕ್ಯವನ್ನು ಕೇಳಿದಾಗ ಮತ್ತು ದೇವ್ರ ವಾಕ್ಯನ ಓದಿದಾಗ ನಮ್ಮ ಜೀವಿತಕ್ಕೆ ಒಂದು ಅರ್ಥ ಇದೆ ಅಂತ ನನಗೆ ಅರ್ಥ ಆಯಿತು. ನಮ್ಮ ಜೀವಿತ ಶೂನ್ಯ ಅಲ್ಲ, ಅದರಲ್ಲಿ ದೇವರ ಯೋಜನೆ ಇದೆ ಅನ್ನೋದು ಅರ್ಥ ಆಯಿತು. ಅದನ್ನು ತಿಳ್ಕೊಂಡು ನನಗೆ ಬಹಳ ಸಂತೋಷ ಆಯಿತು. ನನ್ನನ್ನು ಸಣ್ಣ ಪ್ರಾಯದಲ್ಲೇ ನಮ್ಮ ತಂದೆಯವರು ಒಂದು ಪಾದ್ರಿಯಾಗಿ ಕಳಿಸೋಣ ಅಂತ ಚಿಂತೆ ಮಾಡಿದರು. SLC ಮುಗಿತಾ ಇದ್ದಂಗೆ ಪಾದ್ರಿಯಾಗಿ ಕಳಿಸ್ಲಿಕ್ಕೆ ತೀರ್ಮಾನ ಮಾಡಿದರು. ಅದನ್ನು ಹಲವಾರು ಸರ್ ನಮ್ಮ ತಂದೆ ಹೇಳಿದರು. ಯಾಕಂದರೆ ಆತ್ಮಿಕ ವಿಷಯದಲ್ಲಿ ನಾನು ಇದ್ದುದರಿಂದ ಹಾಗೆ ಯೋಚನೆ ಮಾಡಿ ಅನೇಕ ಸಮಯದಲ್ಲಿ ಹೇಳಿದಾಗಲೂ ಕೂಡ ಆದರೆ ನನಗೆ ಆ ಕಡೆ ಹೋಗ್ಲಿಕ್ಕೆ ಆಗಲಿಲ್ಲ. ಆದರೆ ದೇವ್ರ ವಾಕ್ಯ ಓದಿದಾಗ, ಪ್ರಾರ್ಥನೆ ಮಾಡಬೇಕಾದ್ರೆ ದೇವರ ನಡೆಸುವಿಕೆ ಅನುಭವಿಸಿದಾಗ ನನಗೆ ಭಾಳ ಸಂತೋಷ ಆಯಿತು. ಅದ್ರ ಜೊತೆಯಲ್ಲಿ ನನ್ನನ್ನು ಕುಟುಂಬದಲ್ಲಿ ವಾಕ್ಯನ ಹಂಚ್ಕೊಂಡೆ. ಆದರೆ ಅವ್ರಿಗೆ ಅದು ಅರ್ಥ ಆಗಲಿಲ್ಲ. ನಮಗೇನು ಹೇಳ್ಬೇಡ ಅಂತ ಮನದಲ್ಲಿ ಅಂದರು. ಅದರಿಂದ ನಾನೇನು ಮಾಡಿದೆ, ನನ್ನ ಅಕ್ಕಪಕ್ಕದವ್ರಿಗೆ ದೇವ್ರ ವಾಕ್ಯ ಹೇಳಲಿಕ್ಕೆ ಪ್ರಾರಂಭಿಸಿದೆ. ಮತ್ತು ನಮ್ಮ ಅಕ್ಕಪಕ್ಕದ ಪರಿಚಿತರಿಗೆ ದೇವ್ರ ವಾಕ್ಯ ಹೇಳಿ ಪ್ರಾರಂಭಿಸಿದಾಗ ಒಬ್ಬರು ಗೌರಮ್ಮ ಅಂತೇಳಿ ಒಬ್ಬರು ಟೀಚರ್ ಇದ್ದರು. ಅವ್ರಿಗೆ ದೇವ್ರ ವಾಕ್ಯ ಹೇಳಿ ನಾವು ಪ್ರಾರ್ಥನೆ ಕೂಡುವಂಥ ಸ್ಥಳದಲ್ಲಿ ಅವ್ರನ್ನ ಕರ್ಕೊಂಡು ಹೋದೆ. ಅಲ್ಲಿ ಕರ್ಕೊಂಡೋದಾಗ ಅಲ್ಲೂ ಕೂಡ ಸಹೋದರಿಯರಿದ್ದರು, ವಿಕ್ಟೋರಿಯಾ ರಾಣಿ ಅಂತ ಸಿಸ್ಟರ್ಸ್ ಇದ್ರು. ಅವರು ಕೂಡ ನಮ್ಮ ಆತ್ಮಿಕ ಬೆಳವಣಿಗೆ ತುಂಬ ಸಹಕಾರಿಯಾದಂಥ ಸಹೋದರಿಯರು, ಸಭೆಯಲ್ಲಿದ್ದ ಸಹೋದರಿಯರು. ಅಲ್ಲಿ ಅವ್ರನ್ನ ಕರ್ಕೊಂಡೋದಾಗ ಅವ್ರು ದೇವ್ರ ವಾಕ್ಯ ಹೇಳಿದ್ರು. ದೇವ್ರ ವಾಕ್ಯ ಹೇಳಿ ಅವ್ರಿಗೋಸ್ಕರ ನಾನು ಕೂಡ ಪ್ರಾರ್ಥನೆ ಮಾಡಿದೆ. ಅವರನ್ನು ಮನೆ ತನಕ ಬಿಟ್ಟು ಬಂದೆ. ಆದರೆ ಅವ್ರೇನು ಮಾಡಿದ್ರು ಅಂದರೆ ನನಗೆ ವಿರುದ್ಧವಾಗಿ, ನನ್ನ ಅಕ್ಕಪಕ್ಕದವ್ರಿಗೆಲ್ಲ ವಿರುದ್ಧವಾಗಿ ಕಂಪ್ಲೇಂಟ್ ಮಾಡಿದ್ರು. ಮತಾಂತರ ಮಾಡಲಿಕ್ಕೋಸ್ಕರವಾಗಿ ಆತ ನನಗೆ ಪತ್ರ ಬರೆದ್ರು. ನೀನು ಯೇಸುವನ್ನು ಸ್ವೀಕರಿಸ್ತಾ ಇದ್ದರೆ
ಯೇಸುವನ್ನು ಅಂಗೀಕರಿಸ್ತಾ ಇದ್ರೆ ನಿನಗೆ ಶಾಪ ಬರುತ್ತೆ ಅಂತ ನಾನು ಲೆಟ್ರ್ ಬರೆದೆ ಅಂತೇಳಿ ಅವರು ಸುಳ್ಳು ಸುದ್ದಿ ಹಬ್ಬಿಸಿದ್ರು. ಹಾಗೆ ಆದಾಗ ಅಕ್ಕಪಕ್ಕದವರೆಲ್ಲ ಬಂದು ನನ್ನ ವಿಚಾರಣೆ ಮಾಡಲು ಪ್ರಾರಂಭಿಸಿದ್ರು. ಆ ಸಭೆಯಲ್ಲಿ ನಮ್ಮ ತಂದೆ ನನಗೆ ಪಕ್ಕ ಬಲವಾಗಿ ನಿಂತರು. ಆಗ ನಾನು ಹೇಳಿದೆ, ನಾನು ಆ ಥರ ಬರೆದಿದ್ರೆ ದಯವಿಟ್ಟು ಆ ಪತ್ರ ತೋರಿಸಿ. ಆದರೆ ಆ ಟೀಚರು ಅದನ್ನು ಸುಟ್ಟಾಕಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಅಳ್ತಾ ಇದ್ದಾರೆ, ಯಾಕಾಗಿ ಮಾಡಿದೆ ಅಂತ. ಅವರೆಲ್ಲ ನನ್ನ ಸ್ನೇಹಿತರೆ, ನನ್ನ ಮನೆ ಮುಂದೆ ಜಗಳಕ್ಕೆ ನಿಂತರು. ಆದರೆ ನಾನು ಆ ಥರ ಒಂದು ಪತ್ರ ಬರೆದಿಲ್ಲ. ಆಮೇಲೆ ಕೊನೆಯಲ್ಲಿ ನಾನು ಓಡಿ ಹೋದೆ. ನನ್ನ ಆತ್ಮಿಕದಲ್ಲಿ ನಡೆಸಿದಂಥ ಆ ವಿಕ್ಟೋರಿಯಾ ಮತ್ತು ರಾಣಿ ಸಿಸ್ಟರ್ ಮನೆಗೆ ಹೋಗಿ ನಾನು ಕೇಳಿದೆ, ನೀವೇನಾದರೂ ಲೆಟ್ರ್ ಬರೆದಿದ್ರಾ ಅಂತ. ಅವ್ರ ಮನೇನೂ ನನಗೆ ಗೊತ್ತಿಲ್ಲ, ಅಡ್ರೆಸ್ಸು ಗೊತ್ತಿಲ್ಲ, ಲೆಟ್ರಿಗೆ ಬರೀಲಿಕ್ಕಾಗುತ್ತೆ ಅಂತ. ಅಂದರೆ ಅವರು ಅದನ್ನು ಸುಳ್ಳು ಸುದ್ದಿಯಾಗಿ ಹಬ್ಸಿದ್ರು. ಆಗ ನಮ್ಮ ತಂದೆ ನನ್ನ ಪಕ್ಷದಲ್ಲಿ ನಿಂತು ಹೇಳಿದ್ರು, ಹೌದು ಬರೆದಿದ್ದಾನೆ, ಈಗೇನಾಯಿತು, ಇನ್ನೂ ಬರೀತಾನೆ, ಏನು ಮಾಡ್ತೀರಾ ಅಂತ ಕೇಳಿದ್ರು. ಆಗ ನನ್ನ ಭಾಗದಲ್ಲಿ ನಿಂತ್ಕೊಂಡ್ರು. ಆ ಸಮಯದಲ್ಲಿ ನನಗೆ ಸ್ವಲ್ಪ ಆದರಣೆ ಸಿಕ್ತು. ಮತ್ತು ದೇವ್ರ ವಾಕ್ಯ ಓದ್ತಾ ಮತ್ತು ಪ್ರಾರ್ಥನೆ ಮಾಡ್ತಾ, ಮನೆಯಲ್ಲಿ ಪ್ರಾರ್ಥನೆಗೆ ಅನುಕೂಲ ಇಲ್ಲದೆ ಇದ್ದಾಗ ನಾನು ದೂರದಲ್ಲಿ ನಮ್ಮ ಮನೆಯಿಂದ ಒಂದು 4-5 ಕಿಲೋಮೀಟರ್ ದೂರದಲ್ಲಿರುವಂಥ ಗುಡ್ಡಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾಯಿದ್ವಿ. ಆಗ ನನ್ನ ಜೊತೆಯಲ್ಲೇ ಪವರ್ ಲೂಮಲ್ಲಿ ಕೆಲಸ ಮಾಡ್ತಿದ್ದ ರಮೇಶ್ ಅಂತ ಒಬ್ಬ ಬ್ರದರ್ ಇದ್ದಾರೆ. ಅವ್ರಿಗೆ ನಾನು ದೇವ್ರ ವಾಕ್ಯನ ಹಂಚ್ಕೊಂಡೆ. ಅವರು ಕೂಡ ಯೇಸುವನ ಸ್ವಂತ ರಕ್ಷಕರಾಗಿ ಸ್ವೀಕರಿಸ್ಕೊಂಡು ದೇವ್ರ ಕಡೆಗೆ ಬಂದರು. ನಾನು ಕೆಲಸ ಮಾಡ್ತಾ ಇದ್ದ ಪವರ್ ಲೂಮ್ ಡಿಪಾರ್ಟ್ಮೆಂಟಲ್ಲಿ ನನ್ನ ಸ್ನೇಹಿತರಿಗೆಲ್ಲ ದೇವ್ರ ವಾಕ್ಯನ ಹಂಚ್ಕೊಂಡಾಗ ಅವ್ರ ಮಧ್ಯದಿಂದ ಅನೇಕರು ದೇವರ ಕಡೆಗೆ ಬಂದರು. ಅವ್ರು ಈಗಲೂ ಕೂಡ ಅನೇಕರು ಸೇವೆನಲ್ಲಿದ್ದಾರೆ, ದೇವರ ಸೇವೆನಲ್ಲಿದ್ದಾರೆ. ನೀವು ಇದೆಲ್ಲ ಮಾಡುವಾಗ, ಕೆಲಸ ಮಾಡಿಕೊಂಡು ಇರುವಂಥ ಸಮಯದಲ್ಲಿ ನಿಮಗೆ ಈ ಒಂದು ಸುವಾರ್ತಿಕ ಸೇವೆ ಮಾಡಲಿಕ್ಕೆ ಹೇಗೆ ಪ್ರೇರಣೆ ಆಯಿತು? ಅಂದರೆ ದೇವ್ರ ವಾಕ್ಯ ಸತ್ಯ ಇದೆ. ಈ ದೇವ್ರ ವಾಕ್ಯನ ಅನುಸರಿಸದೇ ಇದ್ದರೆ ಬರಲಿಕ್ಕಿರುವಂಥ ಪರಿಣಾಮ, ಅದರ ಪರಿಣಿತ ಫಲ ನೋಡಿದಾಗ ನನಗೆ ಗೊತ್ತಿಲ್ಲದೆ ಇರುವಂಥ ಒಂದು ದುಃಖ ಆಗ್ತಾಯಿತ್ತು, ಭಾರ ಆಗ್ತಾಯಿತ್ತು. ಒಬ್ಬೊಬ್ಬರು ದುಷ್ಟಚಟದಲ್ಲಿ ಬಿದ್ದು ಅವರವರ ಇಷ್ಟದ ಪ್ರಕಾರವಾಗಿ ನಡಿಬೇಕಾದ್ರೆ, ಅವರ ದುಷ್ಟಚಟದಲ್ಲಿ ಹೋಗ್ತಾ ಇರಬೇಕಾದ್ರೆ ನೋಡಬೇಕಾದ್ರೆ ನನಗೆ ಭಾಳ ಮನಸ್ಸಿಗೆ ಕಷ್ಟ ಆಗ್ತಾಯಿತ್ತು. ಯಾಕಂದರೆ ಅದರ ಪರಿಣಿತ ಫಲ ಏನು ಅಂತ ಗೊತ್ತಿಲ್ಲ. ಆದರೆ ದೇವರ ವಾಕ್ಯ ಓದಿದಾಗ ಬೈಬಲಲ್ಲಿ ಅದರ ಪರಿಣಿತ ಫಲ ಏನು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸುತ್ತೆ. ಆಗ ಆ ಮಾರ್ಗದಲ್ಲಿ ಹೋದರೆ ಆ ವ್ಯಕ್ತಿಗೆ ಏನು ಸಂಭವಿಸುತ್ತೆ ಅನ್ನೋಂಥ ಅಂತ್ಯವನ್ನು ಪ್ರಾರಂಭದಲ್ಲಿ ಭಾಳ ಸ್ಪಷ್ಟವಾಗಿ ತಿಳಿಸಿದ ಕಾರಣ ಅವರಿಗೆ ಈ ವಾಕ್ಯ ಹೇಳ್ದೇ ಇರೋಕ್ಕೆ ನನಗೆ ಆಗ್ತಾ ಇರಲಿಲ್ಲ, ಭಾಳ ಸಂಕಟ ಆಗ್ತಾ ಇತ್ತು. ಆಗ ನಾನು ವಾಕ್ಯ ಹೇಳ್ತಾ ಇದ್ದೆ, ದೇವ್ರ ವಾಕ್ಯ ತಿಳಿಸ್ತಾ ಇದ್ದೆ. ಅದೇ ಸಮಯದಲ್ಲಿ ಸಭೆಯಲ್ಲಿ ಬರುವಂಥ ಕೆಲವು ಪ್ರವಾದಿಗಳಾಗಿರ್ಬೋದು, ಸೇವಕರಾಗಿರ್ಬೋದು, ನನ್ನ ಹತ್ರ ಬರ್ತಾ ಇದ್ದಾಗೆಲ್ಲ ನನಗೆ ಪ್ರವಾದನೆ ಹೇಳ್ತಾ ಇದ್ರು, ನೀನು ದೇವರ ಸೇವೆಗೋಸ್ಕರವಾಗಿದ್ದಿ, ದೇವರ ಸೇವೆನ ಮಾಡಬೇಕು, ದೇವರ ಸೇವೆಯಲ್ಲಿ ಮುಂದುವರಿಬೇಕು ಅಂತೇಳಿ ಪದೇ ಪದೇ ನನಗೆ ದೇವರ ಆಲೋಚನೆಗಳು ಸಿಗ್ತಾ ಇತ್ತು. ಆ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ, ಹೇಗೆ ನಾನು ದೇವ್ರ ಸೇವೆ ಮಾಡಬೇಕು ಅಂತ, ಯಾವ ರೀತಿಯಲ್ಲಿ ಮುಂದೆ ಹೋಗಬೇಕು ಗೊತ್ತಾಗ್ತಾ ಇರಲಿಲ್ಲ. ಇವರೆಲ್ಲರೂ ದೇವ್ರ ಸೇವೆ ಮಾಡಬೇಕು ಅಂತ ಹೇಳ್ತಾರಲ್ಲ. ಪ್ರಾರಂಭದಲ್ಲಿ ಆಲಿಸಾಂಡಿ ದೇವ್ರ ವಾಕ್ಯ ಕೇಳಿದಾಗ ಆಗಲೂ ಕೂಡ ಒಬ್ಬರು ಬ್ರದರ್ ಇದ್ದರು, ಬ್ರದರ್ ದೇವದಾಸ್ ಅಂತ ಹೇಳಿ. ಅವರು ಪ್ರಾರ್ಥನೆ ಮಾಡಿ ಹೇಳಿದ್ರು, ನಿನ್ನನ್ನು ದೇವರು ತನ್ನ ಸೇವೆಗೋಸ್ಕರ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ. ನಾನು ಮೊದಲನೇ ದಿವಸ ಕೇಳಿದಂಥ ವಾಕ್ಯ ಕೇಳಿದ್ರೆ ಜೊತೆಯಲ್ಲಿ ಸಿಕ್ಕಂಥ ಪ್ರವಾದನೆ ಅದು. ಆಗ ನನಗೆ ಅರ್ಥ ಆಗಲಿಲ್ಲ ದೇವ್ರ ಸೇವೆ ಅಂದರೆ. ಯಾಕಂದರೆ ರೋಮನ್ ಕ್ಯಾಥೋಲಿಕ್ ಇದ್ದ ನಾನು ಫಾದರ್ ಆಗ್ತಾನೆ ಅಂತ ಹೇಳಿದ್ರೆ ಏನಾದರೂ ಸ್ವಲ್ಪ ಅರ್ಥ ಆಗ್ತಿತ್ತೇನೋ, ಇಲ್ಲ ಬ್ರದರ್ ಆಗ್ತಾರೆ ಅಂತ ಹೇಳಿದ್ರೆ ಚರ್ಚಲ್ಲಿ ಏನಾದರೂ ಕೆಲಸ ಮಾಡ್ಲಿಕ್ಕೆ ಆಗ್ತಾರೆ, ಅದಕ್ಕೋಸ್ಕರ ಏನಾದರೂ ಇರ್ಬೋದು ಅಂದ್ಕೊಳ್ತಿದ್ದೆ. ನಾನು ಏನು ಸೇವೆ ಮಾಡೋದು ಅಂತ ನಾನು ಅವ್ರ ಹತ್ರ ಕೇಳಿದಾಗ ಇವ್ರ ಥರ ಸೇವೆ ಮಾಡ್ತೀರಾ ಅಂತ ಹೇಳಿದ್ರು. ಅವಾಗ ನಾನು ಆ ಮನುಷ್ಯ ನೋಡಿ ನಾನು ಮನಸ್ಸಲ್ಲಿ ಅಂದ್ಕೊಂಡೆ, ಈತನ ಥರ ನಾನು ಯಾಕೆ ಆಗಬೇಕು, ನನಗೇನಾಗಿದೆ, ಆತನ ಥರ ನಾನು ಯಾಕೆ ಆಗಬೇಕು, ಆ ರೀತಿ ನಾನು ಭಾವಿಸ್ದೆ. ನಾನು ಹೊರಗಡೆ ಏನು ಮಾತಾಡಲಿಲ್ಲ, ಹಾಗೆ ಮನಸ್ಸಲ್ಲಿ ಅಂದ್ಕೊಂಡು ನಾನು ಹೊರಟೆ. ಆದರೆ ಪದೇ ಪದೇ ಈ ದೇವ್ರ ವಾಕ್ಯದ ಆಲೋಚನೆ ನನಗೆ ಸಿಗ್ತಾ ಇರಬೇಕಾದ್ರೆ ನಾನು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಒಂದ್ಸರಿ ಯೋಚನೆ ಮಾಡಿದೆ, ದೇವ್ರ ಸಮ್ಮುಖದಲ್ಲಿ ಆಗಿ ಪ್ರಾರ್ಥನೆ ಮಾಡ್ತಾಯಿದ್ದೆ. ಒಂದು ದಿವಸ ಚರ್ಚಲ್ಲಿ ಈ ಆಲೋಚನೆ ಹೇಳಿದೆ, ಚರ್ಚಲ್ಲೇ ಪ್ರಸಂಗ ಸಿಕ್ಕೋದು, ಅದರಿಂದ ಅದೇ ಥರ ಚರ್ಚಲ್ಲೇ ಸೇವೆಗೋಸ್ಕರ ಕರಿಬೇಕೆ ಇರೋದು, ಬರೋರೆಲ್ಲ ನನ್ನನ್ನೇ ಸೇವೆಗೋಸ್ಕರ ಕರಿತಾ ಇದ್ದಾರೆ, ಇವ್ರು ಯಾರಿಗೂ ಸಿಕ್ಕಲಿಲ್ವಾ ಅಂತ ಮನಸ್ಸಲ್ಲಿ ಅಂದ್ಕೊಂಡೆ. ಒಂದು ದಿವಸ ದಾರಿಲಿ ಬರ್ತಾ ಇರಬೇಕಾದ್ರೆ ಒಬ್ಬ ಮನುಷ್ಯ ದಾರಿಲಿ ನನ್ನ ಬಾ ಅಂತ ಕರೆದ್ರು, ಪರಿಚಯ ಇಲ್ಲ. ನನಗೆ ಆಶ್ಚರ್ಯ ಆಯಿತು, ಏನು ನನ್ನ ಕರಿತಾ ಇದ್ದಾರಲ್ಲ ಅಂಥೇಳಿ. ಒಂದು 6.5 ಅಡಿ ಹತ್ರ ಇರ್ಬೋದು ಆ ಮನುಷ್ಯ, ಬೆಳ್ಳಿಗೆ ಒಳ್ಳೆ ಸ್ಮಾರ್ಟ್ ಆಗಿದ್ದಾರೆ. ಆಗ ನಾನು ಅವ್ರ ಹತ್ರ ಹೋಗಿ ಏನು ಅಂತ ಕೇಳಿದೆ. ರಸ್ತೆಯಲ್ಲಿ ಅವ್ರು ಹೇಳಿದ್ರು, ನಿನ್ನನ್ನು ದೇವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ರಸ್ತೆಯಲ್ಲಿ ಪರಿಚಯ ಇಲ್ಲ, ನಿಮ್ಮದು, ನಿಮ್ಮನ್ನು ಯಾವತ್ತೂ ನೋಡಲಿಲ್ಲ, ನಾನು ಅವ್ರು ನೋಡಿಲ್ಲ. ಆಗ ನಿನ್ನನ್ನು ದೇವರು ಆರಿಸ್ಕೊಂಡಿದ್ದಾರೆ, ನೀನು ಸಂಶಯ ಪಡ್ತಾ ಇದ್ದಿ, ಸಂಶಯ ಪಡಬೇಡ,
ದೇವರೇ ನಿನ್ನನ್ನು ಕರೆದಿರೋದು. ಆ ಒಂದು ಕರೆಯುವಿಕೆಗೆ ನಿನ್ನನ್ನು ಒಪ್ಪಿಸ್ಕೊಡು. ಆದರೆ ಒಂದು ಕಂಡೀಷನ್, ಒಂದು ಡಿಕಾಷನ್ ಕಾಫಿ ಬೇಕಾದರೂ ನೀನು ನನ್ನನ್ನೇ ಎದುರು ನೋಡಬೇಕು ಅಂತ ಹೇಳಿದ್ರು. ಅದನ್ನೇ ಕೇಳಿದಾಗ ನನಗೆ ರೋಮಾಂಚನ ಆಯಿತು. ಯಾಕಂದರೆ ರಸ್ತೆಯಲ್ಲಿ ನಾನು ಅನ್ಕೊಂಡಿದ್ದೆ ಚರ್ಚಲ್ಲಿ ಬಂದರೆ ಸಾಧಾರಣವಾಗಿ ಈ ಥರ ಪ್ರವಾದನೆ ಎಲ್ಲರಿಗೂ ಸಿಗುತ್ತೆ. ಅವು ನನ್ನ ಸಂಶಯ ನಿವಾರಣೆ ಮಾಡಲಿಕ್ಕೋಸ್ಕರ ದೇವರು ಒಬ್ಬ ಸೇವಕರನ್ನ ದೇವರು ರಸ್ತೆಯಲ್ಲಿ ನನ್ನನ್ನು ತಡೆದು ಮಾತಾಡೋಕೆ ಮಾಡಿದ್ರು. ಆಗ ನನಗೆ ಒಂದು ದೃಢತೆ ಬಂತು, ದೇವ್ರ ಸೇವೆ ಮಾಡಬೇಕು ಅನ್ನೋ ಆ ಒಂದು ತೀರ್ಮಾನ ಮಾಡಿದೆ. ಮನೇಲಿ ಬಂದು ನಾನು ಆ ವಿಷಯನ ಹಂಚ್ಕೊಂಡೆ. ನಮ್ಮ ತಂದೆಯವ್ರ ಹತ್ರ ಹೇಳಿದೆ, ಇಲ್ಲ ನಾನು ದೇವ್ರ ವಾಕ್ಯ ಕಲೀಲಿಕ್ಕೆ ಹೋಗ್ತಾ ಇದ್ದೀನಿ, ಸೇವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಆದರೆ ನಮ್ಮ ತಂದೆ ಅದುವರೆಗೂ ನನಗೆ ತುಂಬ ಸಪೋರ್ಟ್ ಆಗಿರೋ ತಂದೆ ತಿರುಗಿ ಬಿದ್ದರು. ನೀನೇನಾದರೂ ಆ ಥರ ಹೋದರೆ ನಾನು ಸುಮ್ಮನೆ ಬಿಡಲ್ಲ, ಪ್ರೇಯರ್ ನಡೆಯೋ ಜಾಗದಲ್ಲಿ ಬಂದು ಗಲಾಟೆ ಮಾಡಿ ಕೊನೆಗೆ ನಾನು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ತೇನೆ ಅಂದರು. ಹಾಗೆ ಹೇಳಿದ್ರೆ ನನ್ನ ಮನಸ್ಸು ಭಾಳ ಕಷ್ಟ ಆಯಿತು. ಯಾಕಂದ್ರೆ ನನಗೆ ತಂದೆ ಬಂದು ತಂದೆ ಥರ ಇರಲಿಲ್ಲ, ಒಬ್ಬ ಸ್ನೇಹಿತನ ಹಾಗೆ ಇದ್ದರು. ನಾನಂದರೆ ಭಾಳ ಇಷ್ಟ ನಮ್ಮ ತಂದೆಗೆ. ಅದು ಹೇಳಿದೆ ನನಗೆ ಭಾಳ ದುಃಖ ಆಯಿತು. ಅವಾಗ ನಾನು ದೇವ್ರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ, ದೇವರ ಆ ಸಮಯನ ನೀನು ಕೊಡಬೇಕಾದ್ರೆ ಆ ಸಮಯದಲ್ಲಿ ನಾನು ನಿನ್ನ ಸೇವೆಗೆ ಬರ್ತೇನೆ ಅಂತೇಳಿ ಸಮರ್ಪಿಸ್ಕೊಂಡೆ. ಆ ವರ್ಷ ನಾನು ದೇವ್ರ ವಾಕ್ಯ ಕಲಿಬೇಕು ಅಂತ ತೀರ್ಮಾನ ಮಾಡಿದ್ದೆ. ಬೈಬಲ್ ಕಾಲೇಜ್ಗೆ ಇರುವಂಥ ಅಪ್ಲಿಕೇಶನ್ ಎಲ್ಲ ತಂದೆ, ಮತ್ತು ಪಾಸ್ಟರ್ ಹತ್ರ ಕೂಡ ಅದಕ್ಕೋಸ್ಕರವಾಗಿರುವಂಥ ಒಂದು ರೆಕಮೆಂಡ್ ಲೆಟ್ರ್ ಕೂಡ ಟೈಪ್ ಮಾಡಿಸ್ಕೊಂಡೆ. ಆದರೆ ನಮ್ಮ ತಂದೆ ಈಗ ಅಂದಿದ್ದರಿಂದ ಆ ಸಮಯ ನಾವು ಹೋಗಲಿಲ್ಲ. ಆಮೇಲೆ ಏನಾಯಿತು ಅಂದರೆ, ನಾನು ನಮ್ಮ ಮನೆಯಲ್ಲಿ ಹೇಳಲಿಲ್ಲ. ಬ್ಯಾಂಗ್ಳೂರಲ್ಲಿ ಇಂಡಿಯನ್ ಪೆಂಟಗೋಸ್ ಚರ್ಚ್ ಆಫ್ ಗಾಡ್ ಒಂದು ಬೈಬಲ್ ಕ್ಲಾಸ್ ನಡೀತಾ ಇದೆ ಅಂತ ಗೊತ್ತಾಯಿತು. ಆಗ ಆಲಿಸ್ ಆಂಟಿಯವರು ನಾನಲ್ಲಿ ಸೇರಿಸ್ತೇನೆ ಅಂತ ಹೇಳಿದ್ರು. ನಾನು ಮನೇಲಿ ಏನು ಹೇಳಿದೆ, ಏನೊಂದು ಡಿಸ್ಕಷನ್ ಮಾಡಿದೆ, ಏನು ಕೇಳಿದೆ, ನೇರ ಹೋಗಿ ಅಲ್ಲಿ ಅಡ್ಮಿಷನ್ ತೊಗೊಂಡೆ. ಮನೇಲಿ ಗೊತ್ತಿಲ್ಲ. ಕೆಲವು ತಿಂಗಳವರೆಗೂ ನಾನು ಮನೇನ ಕಾಂಟ್ಯಾಕ್ಟೇ ಮಾಡಲಿಲ್ಲ. ಈಗಿದ್ದ ಹಾಗೆ ಆಗ ಮೊಬೈಲ್ ಇಲ್ಲ, ಟೆಲಿಫೋನೇ ಇಲ್ಲ. ಕೊನೆಯಲ್ಲಿ ಬೈಬಲ್ ಸ್ಕೂಲಿಂದ ಒಂದು ಲೆಟರ್ ನಾನು ಮನೆಗೆ ಬರೆದೆ. ಅವರು ಹುಡುಕ್ತಾ ಇರಲಿಲ್ವ ಭಾಷೆ? ಹುಡುಕಿದ್ದಾರೆ. ಆಮೇಲೆ ನನ್ನ ಸ್ನೇಹಿತರ ಮಧ್ಯದಲ್ಲಿ, ವಿಶ್ವಾಸಿಗಳ ಮಧ್ಯೆ ಹುಡುಕಿದ್ದಾರೆ. ನಾನು ಪ್ರೇಯರ್ಗೆ ಹೋಗ್ತಾ ಇದ್ದ ಸ್ಥಳದಲ್ಲಿ ಹುಡುಕಿದ್ದಾರೆ. ಅವರು ಹೇಳಿಲ್ಲ ಬೈಬಲ್ ಕಾಲೇಜ್ ಹೋಗಿದ್ದಾರೆ ಅಂತ? ಗೊತ್ತಿಲ್ಲ, ಹೇಳಿಲ್ಲ. ಚರ್ಚಿನವ್ರಿಗೆ ಕೂಡ ಗೊತ್ತಿಲ್ಲ ಯಾರಿಗೂ. ಈ ಆಂಟಿಗೆ ಬಿಟ್ಟರೆ ಮತ್ತೆ ಯಾರಿಗೂ ಗೊತ್ತಿಲ್ಲ. ಆಂಟಿ ಗೊತ್ತು ಮತ್ತು ಕೆಲವು ಬ್ರದರ್ಸ್ ಗೊತ್ತು, ಆದರೆ ಎಲ್ಲೋಗಿದ್ದಾನೆ ಅಂತ ಗೊತ್ತಿಲ್ಲ. ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ. ಆಮೇಲೆ ಹುಡುಕಿ ತುಂಬ ದುಃಖ ಆಯಿತು. ನಮ್ಮ ತಂದೆ ಕೂಡ ಭಾಳ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಿದ್ದರಿಂದ ಭಾಳವಾಗಿ ನೊಂದ್ಕೊಂಡ್ರು. ಅವಾಗ ನಾನೊಂದು ಲೆಟ್ರ್ ಬರೆದೆ ಮನೆಗೆ, ನನ್ನ ದೇವರು ಸೇವೆಗೋಸ್ಕರ ಕರೆದಿದ್ದಾರೆ, ನಾನು ನಿಮ್ಮ ಮಗನಾಗಿದ್ದರೆ ನಿಮ್ಮ ಮನೆಗೆ ಮಾತ್ರ ಉಪಯೋಗ ಆಗ್ತಾ ಇರ್ತೇನೆ, ಆದರೆ ದೇವರು ನನ್ನ ಸೇವೆಗೆ ಕರೆದಿದ್ದಾರೆ, ಅನೇಕ ಕುಟುಂಬಗಳಿಗೆ, ಊರುಗಳಿಗೆ ಆಶೀರ್ವಾದವಾಗಲಿಕ್ಕಾಗಿ ನನ್ನನ್ನು ಆರಿಸ್ಕೊಂಡಿದ್ದಾರೆ, ಅದರಿಂದ ನೀವು ಯಾವುದೇ ಕಾರಣಕ್ಕೂ ಬೇಜಾರು ಮಾಡಬೇಡಿ ಅಂತ ಹೇಳಿ ನಾನೊಂದು ಸಂತೈಸುವ ಲೆಟ್ರನ್ನು ಬರೆದಿದ್ದೆ. ಆಮೇಲೆ ಕೆಲವು ದಿವಸಗಳಾದಮೇಲೆ, ಒಂದು 3-4 ತಿಂಗಳಾದಮೇಲೆ ಮತ್ತೆ ಮನೇಲಿ ನಾನು ಬಂದು ಭೇಟಿ ಮಾಡಿದೆ, ಮಾತಾಡಿದೆ. ಆಗ ನಮ್ಮ ತಾಯಿಯವರು ಹೇಳಿದ್ರು, ನೋಡು ಆ ಲೆಟ್ರ್ ಇಟ್ಕೊಂಡು ಯಾವಾಗಲೂ ತಂದೆಯವರು ಅಳ್ತಾ ಇರ್ತಾರೆ, ನಿನಗೆ ಹೋಗ್ಬಿಟ್ಟಿದೀಯಾ, ನೀನು ಮಾಡಿದ್ದು ಸರಿನಾ ಅಂತ. ಆಗ ಆ ಲೆಟ್ರ್ ನೋಡಿದ್ರೆ ನನಗೆ ಭಾಳ ಕಷ್ಟ ಆಯಿತು. ನಾನು ಬರೆದ ಲೆಟ್ರ್ ಇಟ್ಟರು ನಮ್ಮ ತಂದೆ ಯಾವಾಗಲೂ ಅಳ್ತಾ ಇರ್ತಾರೆ ಅಂದಾಗ ನಾನು ಅವತ್ತು ಹೋದಾಗ ಆ ಲೆಟ್ರನ್ನ ನಾನು ಅರಿದು ಅದನ್ನಾಗಿ ಕಳೆದುಬಿಟ್ಟು ಬಂದೆ. ಮುಂದೇನಾಯ್ತು ಅಷ್ಟೇ. ಆಮೇಲೆ ಆ ಥರ ಇರಬೇಕಾದ್ರೆ ನಾವು ಪ್ರತಿ ಸಾರಿ ಮನೆಗೆ ಲೀವಲ್ಲಿ ಬರೋಂಥ ಸಮಯದಲ್ಲಿ ಮನೇಲಿ ಯಾರಿಗಾದ್ರೂ ಒಬ್ರಿಗೆ ಅಸ್ವಸ್ಥತೆ ಆಗ್ತಾ ಇತ್ತು. ಒಂದ್ರಲ್ಲಿ ನಮ್ಮ ತಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾ ಇದ್ದ, ಇಲ್ಲದೇ ಇದ್ದರೆ ನಮ್ಮ ತಾಯಿಯವ್ರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾ ಇದ್ರು, ಇಲ್ಲದೇ ಇದ್ದರೆ ನಮ್ಮ ಅಣ್ಣ ಆಸ್ಪತ್ರೆ ಅಸ್ವಸ್ಥರಾಗಿರ್ತಾ ಇದ್ರು. ಆ ರೀತಿಯಲ್ಲಿ ಒಂದಾದ ಮೇಲೆ ಒಂದು ಪ್ರಾಬ್ಲಮ್ ಬರ್ತಾನೆ ಇತ್ತು. ಕೊನೆಯಲ್ಲಿ ನಮ್ಮ ಬೈಬಲ್ ಕಾಲೇಜಲ್ಲಿ ಎಕ್ಸಾಮ್ ನಡೀತಾ ಇರಬೇಕಾದ್ರೆ ನಮ್ಮ ತಂದೆಗೆ ಹುಷಾರಿಲ್ಲದೆ ಸನ್ ಜಾನ್ಸ್ ಮೆಡಿಕಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ರು. ಅದಕ್ಕೆ ಮುಂಚೆ ನಾನು ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಒಂದು ವಾಕ್ಯ ನನ್ನ ಕಣ್ಣ ಮುಂದೆ ಬಂತು. ಯಾಕೋಬ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಯೋಸೇಫನ ವಿಷಯವಾಗಿ. ಆಗ ಯಾಕೋಬನಿಗೆ ದೇವರು ಹೇಳ್ತಾರೆ, ನೀನು ಸಮಾಧಾನವಾಗಿ ಹೋಗು, ನಿನ್ನ ಮಗ ತೀರಿ ಹೋಗಿಲ್ಲ, ಅವನು ಕೊನೆಯ ಕಾಲದಲ್ಲಿ ನಿನ್ನ ಕಣ್ಣುಗಳನ್ನು ಅವನು ಮುಚ್ತಾನೆ ಅಂತ. ಆ ವಾಕ್ಯ ನನಗೆ ನೆನಪು ಬಂತು. ಅದ್ರ ಜೊತೆಯಲ್ಲೇ ನಮ್ಮ ತಂದೆ ಬಹಳ ಬಲಹೀನ ಆಗಿರೋದನ್ನು ನಾನು ನೋಡಿದೆ. ಆ ಸಮಯದಲ್ಲಿ ನನಗೊಂದು ವಿಷಯ ತಿಳಿತು, ನಮ್ಮ ತಂದೆ ಇನ್ನು ಹೆಚ್ಚು ಕಾಲ ಇರಲ್ಲ ಅಂತ. ನಾನು ಭಾಳ ಭಾರಪಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೆ. ಅದೇ ಸಮಯದಲ್ಲಿ ನಮ್ಮ ತಂದೆ ಕೂಡ ನಾನು ಹೋಗ್ತಾ ಇದ್ದ ಸಭೆ ಹುಡುಕೊಂಡು ಯಾರು ಕರೀದೇನೆ ಅವರ ಆರಾಧನೆಗೆ ಹೋಗಿದ್ದಾರೆ. ಆರಾಧನೆಗೆ ಹೋಗಿದ್ದಾರೆ. ಸುಮಾರು ಸರಿ ಆರಾಧನೆ ಅಟೆಂಡ್ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದಾರೆ. ಬೆಥೆಲೆ ಚರ್ಚಲ್ಲಿ ಸುಮಾರು ಆರಾಧನೆಗೆ ಅವರು ಅಟೆಂಡ್ ಮಾಡಿದ್ದಾರೆ.
ಹಾಗೆ ಹೇಳಿದಾಗ ಅವ್ರನ್ನ ಮತ್ತೆ ನಾನು ಭೇಟಿ ಮಾಡಿದಾಗ ನಮ್ಮ ತಂದೆ ಹೇಳಿದ್ರು, ನೀನು ಹೇಳಿದ್ದು ಸರಿನೇ, ದೇವ್ರ ವಾಕ್ಯ ಸತ್ಯ, ನಾನು ನಂಬ್ತೇನೆ, ನಾನು ಒಪ್ಕೊಳ್ತೇನೆ, ನಿನ್ನ ಥರ ನಾನು ಯೇಸುವನ ರಕ್ಷಕನಾಗಿ ಸ್ವೀಕರಿಸ್ತೇನೆ, ದೀಕ್ಷಾ ಸ್ನಾನ ತಗೊಳ್ತೇನೆ. ಆಗ ನನಗೆ ಪರಿಚಯ ಇದ್ದಂಥ ಒಂದು ಬ್ರದರ್ಗೆ ಒಪ್ಪಿಸಿದೆ. ನಮ್ಮ ತಂದೆಯವರು ಈ ಥರ ಹೇಳ್ತಾ ಇದ್ದಾರೆ, ಒಂದು ಸ್ವಲ್ಪ ಅವರಿಗೆ ವಾಕ್ಯ ಹೇಳಿ ಅವ್ರನ್ನ ದೀಕ್ಷಾ ಸ್ನಾನದ ಕಡೆಗೆ ನಡೆಸಿ. ಆದರೆ ಆ ಒಂದು ಅವಕಾಶ ನಮ್ಮ ತಂದೆ ಸಿಗಲಿಲ್ಲ. ಅವ್ರು ಕೇಳ್ಕೊಂಡಿದ್ರು, ಆದರೆ ನಾನು ಹೋಗ್ಲಿಕ್ಕೂ ಆಗ್ತಾ ಇರಲಿಲ್ಲ. ಯಾಕಂದರೆ ನಾನು ಓದ್ತಾ ಇದ್ದಂಥ ಬೈಬಲ್ ಕಾಲೇಜಲ್ಲಿ ನಾನೇ ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ದೆ, ಮತ್ತು ಭಾನುವಾರ ಆರಾಧನೆ ಜವಾಬ್ದಾರಿ ನನಗೆ ಒಪ್ಪಿಸಿದ್ರು. ನನಗೆ ಹೊರಗೋಗ್ಲಿಕ್ಕೆ ಅವಕಾಶ ಇರಲಿಲ್ಲ. ಸೆಮೆಸ್ಟರ್ ರಜದಲ್ಲಿ ಕೂಡ ಆರಾಧನೆ ಮಾಡಲಿಕ್ಕಿದ್ದಂಥ ಜವಾಬ್ದಾರಿ ನನಗಿತ್ತು. ಅದರಿಂದ ನಾನು ಹೊರಗಡೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ನನ್ನ ಆತ್ಮಿಕ ಸ್ನೇಹಿತರಿಗೆ ಹೇಳಿದ್ದೆ, ಅವರು ಕೂಡ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕೆ ನಮ್ಮ ತಂದೆ ವಾಕ್ಯ ಹೇಳೋದಕ್ಕೋಸ್ಕರ ಹೋಗ್ಬೇಕಾದ್ರೆ ಭಾಳ ರೋಫ್ ಹಾಕಿದ್ದಾರೆ ಬಂದಂಥ ಜನರಿಗೆ. ಆಲಿಸಂಟು ಒಂದು ಸರಿ ನಮ್ಮ ತಂದೆಗೆ ವಾಕ್ಯ ಹೇಳೋಕ್ಕೋಸ್ಕರ ಬಂದಾಗ, ಸುಮ್ಮನೆ ಒಂದು ಉದಾಹರಣೆಗೆ ಕ್ರಿಸ್ತ ಯೇಸು ಪಾಪಿಗಳನ್ನ ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದರು ಅಂತ ವಾಕ್ಯ ಹೇಳಬೇಕಾದ್ರೆ, ಆಗ ಅವರೊಂದು ಉದಾಹರಣೆಗೆ ಹೇಳಿದ್ರು, ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಊರಿಗೆ ಒಂದು ಕೆಲಸಕ್ಕೋಸ್ಕರ ಬಂದರು, ಅದೇ ಪ್ರಕಾರ ಕರ್ತನಾದ ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಪಾಪಿಗಳನ್ನ ರಕ್ಷಿಸೋದಕ್ಕೋಸ್ಕರ ಬಂದರು ಅಂದಾಗ ಮುಂದೆ ನಮ್ಮ ತಂದೆ ಮಾತಾಡೋಕ್ಕೆ ಬಿಡಲಿಲ್ಲ. ಇನ್ನು ಒಂದು ಅಕ್ಷರ ಮಾತಾಡಬಾರ್ದು, ಎದ್ದು ಹೋಗಿ ಅಂದ್ಬಿಟ್ರು. ವಾಕ್ಯ ಕೇಳೋಕ್ಕೆ ಬಿಡಲಿಲ್ಲ. ಆದರೆ ದೇವ್ರ ವಾಕ್ಯನ ಆಮೇಲೆ ಅರ್ಥ ಮಾಡಿಕೊಂಡು ಅವರೇ ಆರಾಧನೆಗೆ ಹೋಗುವಷ್ಟರ ಮಟ್ಟಿಗೆ ದೇವ್ರು ನಡೆಸಿದ್ರು. ಆದರೆ ಅವರ ದೀಕ್ಷಾ ಸ್ಥಾನ ಕಡೆ ನಡೆಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಗಿರಬೇಕಾದ್ರೆ ಒಂದು ದಿವಸ ನನಗೆ ಎಕ್ಸಾಮು ಹತ್ರ ಆಲ್ರೆಡಿ ನಡೀತಾ ಇದೆ. ಆಗ ನನ್ನ ಸ್ನೇಹಿತರು ಬಂದು ಹೇಳಿದ್ರು, ತಂದೆಯವ್ರಿಗೆ ಸೀರಿಯಸ್ ಆಗಿದೆ ಅಂತ. ಅದಕ್ಕೆ ಮುಂಚೆ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ನಾನು ಆಗಲೇ ಹೇಳ್ದ ಹಾಗೆ ಯಾಕೋಬನಿಗಾದಂಥ ದರ್ಶನ, ದೇವರು ಮಾತನಾಡಿದ ಅನುಭವ, ಆ ಯೋಸೇಫ ತನ್ನ ತಂದೆಯ ಕಣ್ಣುಗಳನ್ನು ಮುಚ್ಚುವಂಥದ್ದು, ಆ ವಾಕ್ಯ ಎಲ್ಲ ನೆನಪಾಯಿತು. ನಾನು ಭಾಳ ಭಾರಪಟ್ಟು ಸನ್ ಜಾನ್ಸ್ ಮೆಡಿಕಲ್ ಹಾಸ್ಪಿಟಲ್ಗೆ ನಾನು ಅವತ್ತು ಹೋದೆ. ಅದು ಒಂದು ಮಂಗಳವಾರ ಆಗಿತ್ತು. ನಾನು ಆಸ್ಪತ್ರೆಗೆ ಹೋಗೋಷ್ಟರಲ್ಲಿ 10:30 ಆಯಿತು. ಒಳಗಡೆ ಎಂಟ್ರಿ ಇಲ್ಲ. ನಾನು ಮತ್ತು ನನ್ನ ತಮ್ಮ, ಅಂದರೆ ನನಗೆ 3 ತಮ್ಮದಿರಿದ್ದಾರೆ, ಇಬ್ಬರು ಟ್ವೀನ್ಸು, ಅನೀಶ್ ಅಂತ. ಹೌದು, ಅದ್ರಲ್ಲಿ ಒಬ್ಬ ಇದ್ದ. ನಾವು ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಸೆಕ್ಯೂರಿಟಿ ತಡೆದ್ರು. ಆಚೆನೇ ನಿಂತಿದ್ವಿ. ಆಮೇಲೆ ಸೆಕ್ಯೂರಿಟಿ ಎಲ್ಲ ಹೋದಾಗ ನಾನು ಒಳಗಡೆ ನನ್ನ ತಮ್ಮನ ಕರೆದಾಗಿ ಒಳಗಡೆ ಹೋದೆ. ನಾನು ಹೋದೆ, ಅವ್ನು ನಮ್ಮ ತಮ್ಮ ಬರ್ತಾ ಇದ್ದಾನೆ ಅಂತ, ಆದರೆ ಬಂದಿರಲಿಲ್ಲ ಅವನು. ಒಳಗಡೆ ಬಂದು ICU ಅಲ್ಲಿ ನಮ್ಮ ತಂದೆ ಮಲಗಿದ್ದಾರೆ. ಅಲ್ಲಿ ಹೋದಾಗ ನಮ್ಮ ತಾಯಿ ಹೇಳಿದ್ರು, ನಮ್ಮ ಮನೆಯಲ್ಲಿ ನನ್ನನ್ನು ಆಂಟನಿ ಕ್ರೂಸ್ ಅಂತ ಕರೆಯಲ್ಲ, ಜಾನಿ ಅಂತ ಕರೀತಾರೆ. ಅದೇ ಸಮಯದಲ್ಲಿ ಆತ್ಮಿಕ ಸಭೆಯಲ್ಲಿ ಬಂದು ಜಾನ್ ಅಂತ ಕರೀತಾರೆ. ಇನ್ನು ಬೈಬಲ್ ಸ್ಕೂಲ್ ಹೋಗಿ ಅಲ್ಲಿಂದ ನಾನು ಸೇವೆಗೆ ಬಂದ ಮೇಲೆ ಜಾನ್ ಕ್ರೂಸ್ ಅಂತ ಕರೀತಾರೆ. ಒಂದೊಂದು ಕಡೆ ಒಂದೊಂದು ಹೆಸರು ನನಗೆ ಕರೀತಾರೆ. ಆಗ ಅಲ್ಲಿ ನಾನು ICU ವಾರ್ಡ್ಗೆ ಹೋದಾಗ ನಮ್ಮ ತಾಯಿ ಹೇಳಿದ್ರು, ಜಾನಿ ಬಂದಿದ್ದಾನೆ ಅಂದರು. ಅಲ್ಲಿವರೆಗೂ ಕಣ್ಣು ಮುಚ್ಚಿದಂಥ ತಂದೆ ನಿಧಾನವಾಗಿ ಕಣ್ಣನ್ನು ತೆಗೆದ್ರು. ಆ ಸಮಯದಲ್ಲಿ ನಮ್ಮ ತಂದೆಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡಿದೆ. ಆ ಪ್ರಾರ್ಥನೆ ಮಾಡಿ ಮುಗಿಸ್ತಾ ಇದ್ದಂತೆ ತಂದೆ ಕೊನೆ ಉಸಿರು ಹೇಳಿದ್ರು. ಎಷ್ಟು ಪ್ರಾಯಪಕ್ಷ ಆಗ ನಿಮಗೆ? ನನಗೆ ಆಗ 21-22 ಇದೆ. 21-22 ವರ್ಷ. ಹೌದು. ತಾಯಿ ಇದ್ದರು, ತಂದೆ ತೀರಿ ಹೋದರು. ಮತ್ತು ಮುಂದೇನಾಯ್ತು ಪಕ್ಷೆ? ಅವ್ರ ತಂದೆ ತೀರಿ ಹೋದರು. ಅವತ್ತು ಫ್ಯೂನಲ್ ಸರ್ವಿಸ್ಗೋಸ್ಕರವಾಗಿ ನಾನು ಮನೆಗೆ ಬಂದೆ. ಮಾರನೇ ದಿನ ಬೈಬಲ್ ಕಾಲೇಜಲ್ಲಿ ಎಕ್ಸಾಮ್ದು ಸ್ಟಡಿ ಲೀವ್ ಕೊಟ್ಟಿದ್ರು, ಬುಧವಾರ ಸಮಯ. ಆ ದಿನ ಶವ ಸಂಸ್ಕಾರ ಆಯಿತು. ಅವತ್ತು ರಾತ್ರಿ ನಾನು ಮತ್ತೆ ಬೈಬಲ್ ಕಾಲೇಜಿಗೆ ಹೋದೆ. ಅವತ್ತು ರಾತ್ರಿ ಹೋದ್ರಿ ಬೈಬಲ್ ಕಾಲೇಜಿಗೆ? ಹೌದು. ಪಕ್ಷೆ ಮತ್ತೆ ಅಲ್ಲಿ ದೇವ್ರ ವಾಕ್ಯ ಕಲಿತೆ. ದೇವ್ರ ವಾಕ್ಯ ಕಲಿತ ಮೇಲೆ ಅಲ್ಲಿಂದ ನಾನು ಮೈಸೂರಿಗೆ ಸೇವೆಗೆ ಹೋದೆ. ಅಲ್ಲಿ 97ರಿಂದ 2000ವರೆಗೂ ಸಭಾ ಚಾರ್ಜಲ್ಲಿ ಸೇವೆ ಮಾಡಿದೆ. ಅಲ್ಲಿ ಸೇವೆ ಮಾಡಿಕೊಂಡು ಅಲ್ಲಿಂದ ಬ್ಯಾಂಗ್ಳೂರು ಬಂದು ಜನರಲ್ ಮಿನಿಸ್ಟ್ರಿ ಮಾಡಲಿಕ್ಕೆ ಪ್ರಾರಂಭಿಸಿದೆ. ಅಂದರೆ ದೇವರ ವಾಕ್ಯ ಎಲ್ಲಿ ಅಗತ್ಯ ಇರುತ್ತೋ ಅಲ್ಲಿಗೆ ಹೋಗಿ ವಾಕ್ಯ ಸಾರ್ತಾ ಇದ್ದೆ, ಸುವಾರ್ತೆ ಮಾಡ್ತಾ ಇದ್ದೆ. ಮತ್ತು ಸಭೆಗಳಲ್ಲಿ ಸಂದೇಶ ಕೊಡ್ಲಿಕ್ಕೆ ಕರೆದ್ರೆ ಹೋಗ್ತಾ ಇದ್ದೆ. ಬಹಿರಂಗ ಕೂಟಗಳಲ್ಲಿ ಸಂದೇಶ ಕೊಡ್ತಾ ಇದ್ದೆ. ಈ ಬೈಬಲ್ ಕಾಲೇಜ್ ಥ್ರೂ ಹೋಗ್ತಾ ಇದ್ದೀರಾ ಫಸ್ಟ್ ನೀವು, ಅಲ್ಲ ಬೇರೆ ಸಭೆಯ ಮೂಲಕ ಹೋಗ್ತಾ ಇದ್ದೀರಾ? ಸಭೆ ಮೂಲಕ ಹೋಗ್ತಾ ಇದ್ದೆ. ಬೈಬಲ್ ಸ್ಕೂಲಲ್ಲಿ ಓದ್ತಾ ಇರಬೇಕಾದ್ರೂ ಕೂಡ ಹೋಗ್ತಾ ಇದ್ದೆ. ಆ ಸಮಯದಲ್ಲಿ ಕೂಡ ಕೆಲವು ಚರ್ಚ್ಗಳು ನನ್ನ ಕರೀತಾ ಇದ್ರು, ವಾಕ್ಯ ಮಾತಾಡಲಿಕ್ಕೆ ಮತ್ತು ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ನನ್ನ ಕರೀತಾ ಇದ್ರು. ಆ ಸಮಯದಲ್ಲಿ ನಾನು ಸಂಡೇ ಹೋಗ್ತಾ ಇದ್ದೆ. ಅದೇ ಸಮಯದಲ್ಲಿ ನಾವು ಬೈಬಲ್ ಸ್ಕೂಲ್ ಓದ್ತಾ ಇರಬೇಕಾದ್ರೆ ನಾನು ಮತ್ತು CB ಜೇಕಬ್ ಅಂತ ಇನ್ನೊಂದು ಬ್ರದರ್ ಇದ್ರು. ಅವರೀಗ ಪಾಸ್ಟ್ ಆಗಿದ್ದಾರೆ. ನಾವಿಬ್ಬರು ಸೇರಿ ನಾವಿದ್ದಂಥ ಬೈಬಲ್ ಸ್ಕೂಲ್ ಸರೌಂಡಿಂಗಲ್ಲಿ ಸಂಡೇ ಸ್ಕೂಲ್ನ ಮತ್ತೆ ನಡೆಸ್ತಾ ಇದ್ವಿ. ಮಕ್ಕಳ ಮಧ್ಯೆ ಸೇವೆ ಮಾಡ್ತಾ ಇದ್ವಿ. ಸುಮಾರು ಮಕ್ಕಳು ಸೇರಿ ಬರ್ತಾ ಇದ್ರು. ಪಾಸ್ಟ್ ನೀವು ಈ ಬೈಬಲ್ ಕಾಲೇಜಿಗೆಲ್ಲ ಬಂದು ಸೇರುವಾಗ ನೀವು ಕೆಲಸಕ್ಕೆ ಆಮೇಲೆ ರಿಸೈನ್ ಕೊಟ್ರಿ,
ಹೌದು. ರಿಸೈನ್ ಕೊಟ್ಟ ಮೇಲೆ ಈಗೊಂದು ಇದಕ್ಕೆ ಬಂದಿರಿ. ಆಗ ನಿಮಗೇನು ಕಷ್ಟ ಆಗಲಿಲ್ಲಪ್ಪ ಅಷ್ಟೇ ಆರ್ಥಿಕವಾಗಿ ಬೈಬಲ್ ಕಾಲೇಜಿಗೆ ಬರುವಾಗ? ಕಷ್ಟ ಆಯಿತು. ಕಷ್ಟ ಏನಾಗಲಿಲ್ಲ? ಆಯಿತು. ಯಾಕೆಂದರೆ ಕಷ್ಟ ಆಯಿತು. ತಮ್ಮನವರು ಇದ್ದಾರೆ, ಅಣ್ಣ ಕೆಲಸ ಮಾಡಿಕೊಂಡಿದ್ದಾರೆ, ತಂದೆ ಒಂದು ಹಾಸ್ಪಿಟಲ್ ಆ ಸಮಯದಲ್ಲಿ ಎಲ್ಲ ಕಷ್ಟದಲ್ಲಿತ್ತು ಪರಿಸ್ಥಿತಿ. ಆ ಸಮಯದಲ್ಲಿ ನಿಮಗೆ ಯಾವ ರೀತಿಯ ಒಂದು ಅನುಭವ ಇತ್ತು ಅಷ್ಟೇ ಆ ಒಂದು ಕಷ್ಟದ ಸಮಯದಲ್ಲಿ ಆರ್ಥಿಕವಾಗಿ? ಅದರ ಸಮಯದಲ್ಲಿ ಆರ್ಥಿಕವಾಗಿ ಅಂತ ಹೇಳಿದ್ರೆ ನನ್ನ ಪರಿಸ್ಥಿತಿ ಹೇಗಿತ್ತು ಅಂದರೆ ಸ್ನಾನ ಮಾಡೋಕ್ಕೆ ನನಗೆ ಸೋಪ್ ಇರಲಿಲ್ಲ. ಬೈಬಲ್ ಕಾಲೇಜಿನಲ್ಲಿ ನಾನು ಎಷ್ಟೋ ವಾರ ಸೋಪ್ ಇಲ್ಲದೆ ಸ್ನಾನ ಮಾಡಿದ್ದೇನೆ. ಆದರೂ ಡೈಲಿ ಸ್ನಾನ ಮಾಡ್ತಾ ಇದ್ದೆ, ಸೋಪ್ ಇಲ್ಲದೆ ಸ್ನಾನ ಮಾಡಿದ್ದೇನೆ. ಸೋಪ್ ಇಲ್ಲದೆ ಸ್ನಾನ ಮಾಡಿ ಬೈಬಲ್ ಕಾಲೇಜಲ್ಲಿ ಸೋಪ್ ಇಲ್ಲದೇನೂ ಸ್ನಾನ ಮಾಡ್ಬೋದು ಅಂತ ಅವಾಗಲೇ ಗೊತ್ತಾಗಿದೆ. ಬೈಬಲ್ ಕಾಲೇಜಿಗೆ ಬಂದಾಗ ಅನುಭವ ಆಯಿತು. ಮತ್ತು ಭಾಷೆ ನೀವೆಲ್ಲ ಸೇವೆಗೆ, ಈಗ ಸುವಾರ್ಥಿಕ ಸೇವೆಗೆ ನೀವು ಇಳಿದ ಮೇಲೆ, ಈ ಸುವಾರ್ಥಿಕ ಸೇವೆಗೆ ಇಳಿದ ಮೇಲೆ ಬೇರೆ ಬೇರೆ ಕಡೆ ನೀವು ಮೈಸೂರಿಗೆ ಬೇರೆ ಬೇರೆ ಕಡೆಗೆ ನೀವು ಹೋಗಿದ್ದೀರಿ. ಈ ಒಂದು ಇದಕ್ಕೆ ಇಳಿದ ಮೇಲೆ ನಿಮಗೆ ಅದು ಅನುಭವಗಳೇನು ಅಷ್ಟೇ? ಅಂದರೆ ನನಗೆ ಸುವಾರ್ಥ ಸೇವೆಯಲ್ಲಿ ಹೊರಗಡೆ ಇದ್ದಂಥ ಸುವಾರ್ಥ ವಿರೋಧಿಗಳ ಆ ಸಮಸ್ಯೆಗಿಂತ ಆತ್ಮೀಕ ಮಂಡಲದಲ್ಲಿ ಸುಮಾರು ಸಮಸ್ಯೆ ನಾನು ಎದುರಿಸಬೇಕಾಗಿ ಬಂತು. ಎಂಥ ಭಾಷೆ ಅಂತ ಆತ್ಮಿಕ ವಿಷಯವಾಗಿ ಹೇಳ್ಬೋದು ಸಿಂಪಲ್ ಆಗಿ, ಸರಳವಾಗಿ ಅಂತ ಹೇಳಿದ್ರೆ, ಈಗ ದಾವಿದ ಒಬ್ಬ ರಾಜ, ಸೌಲನು ಕೂಡ ಒಬ್ಬ ರಾಜ. ರಾಜನಾಗಲಿಕ್ಕೆ ಹೋಗುವಂಥ ದಾವಿದನಿಗೆ ವಿರುದ್ಧವಾಗಿ ಸೌಲ ನಿಂತ, ಅದು ಆತ್ಮಿಕ ಯುದ್ಧ. ಅದೇ ರೀತಿಯಲ್ಲಿ ಯೇಹೋ ಒಬ್ಬ ಪ್ರವಾದಿ, ಯೆರೆಮೀಯ ಒಬ್ಬ ಪ್ರವಾದಿ, ಅವನಿಗೆ ಪ್ರವಾದನ ಸೇವೆ ಮಾಡ್ತಾ ಇದ್ದ. ಆದರೆ ಯೆರೆಮೀಯನಿಗೆ ವಿರುದ್ಧವಾಗಿ ಪ್ರವಾದಿಯ ಒಂದು ಗುಂಪು ಜನ ನಿಂತರು, ಅವನನ್ನು ಆಕ್ಷೇಪಣೆ ಮಾಡ್ತಾ. ಆ ರೀತಿಯ ಅನುಭವಗಳನ್ನು ಸೇವೆಯಲ್ಲಿ ನಾನು ಅನುಭವಿಸಿದ್ದೇನೆ. ಮತ್ತು ಭಾಷೆ ನೀವು ಈಗ ಸುವಾರ್ಥಿಕ ಸೇವೆಗೆ ಇಲ್ಲಿ ಹೋಗಿದ್ದೀರಿ, ಮಂಡ್ಯ, ಈ ಮೈಸೂರೆಲ್ಲ. ನಿಮಗೆ ಈ ಸುವಾರ್ಥಿಕ ಸೇವೆ ಯಾವ ರೀತಿ ನೀವು ಪ್ರಾರಂಭ ಮಾಡಿದ್ದೀರಿ ಭಾಷೆ? ಮನೆ ಮನೆಗೆ ಹೋಗಿ ಅಥವಾ ಹಳ್ಳಿಗಳಿಗೆ ಹೋಗಿ ಸುವಾರ್ತಾರಿ? ಅಂದರೆ ನಾನು ಆ್ಯಕ್ಚುಲಿ ಬೈಬಲ್ಸ್ ಕ್ಲಾಸ್ ಮುಗಿಸ್ತಾ ಇದ್ದಂತೆ ನಮ್ಮದು ಲೈಟ್ ಪ್ರಾಜೆಕ್ಟ್ ಅಂತೇಳಿ OMದು ವರ್ಕ್ಗೆ ಬಿಟ್ಟರು. ಅಲ್ಲಿ ಬಿಜಾಪುರ ಡಿಸ್ಟಿಕಲ್ಲಿ ನಮ್ಮ ಸೇವೆಗೋಸ್ಕರವಾಗಿ ಒಂದು 3 ತಿಂಗಳ ಕಾಲ ನಮ್ಮನ್ನು ಕಳಿಸಿದರು. ಲೈಟ್ ಪ್ರಾಜೆಕ್ಟ್ ಅಂದರೆ ಆ ಜಿಲ್ಲೆಯಲ್ಲಿರುವಂಥ ಗ್ರಾಮಗಳಿಗೆ ಹೋಗಿ ದೇವರ ವಾಕ್ಯವನ್ನು ತಿಳಿಸಿ ಕರಪತ್ರಗಳನ್ನು ಕೊಟ್ಟು ಸುವಾರ್ಥ ಸೇವೆ ಮಾಡಬೇಕು. ನಾವೇ ಅಡುಗೆ ಮಾಡಿ ಊಟ ಮಾಡಬೇಕು. ಮತ್ತು ಆ ಸ್ಥಳದಲ್ಲಿರುವಂಥ ಶಾಲೆಗಳನ್ನು ಭೇಟಿ ಮಾಡಿ ಆ ಶಾಲೆಗಳಲ್ಲಿ ದೇವ್ರ ವಾಕ್ಯ ತಿಳಿಸ್ಬೇಕು. ಆ ಸಂದರ್ಭದಲ್ಲಿ ನಾವೊಂದು 6 ಮಂದಿ ಇದ್ವಿ ಆ OM ಟೀಮಲ್ಲಿ. ಆಗ ನಾವು ಬೀದಿಗಳಲ್ಲಿ ನಾಟಕ ಮಾಡಿ ದೇವ್ರ ವಾಕ್ಯ ಸಾರಿದ್ದೇವೆ, ಪ್ರಾರ್ಥನೆ ನಡೆಸಿದ್ದೇವೆ, ಸ್ಕಿಟ್ ಮಾಡಿದ್ದೇವೆ. ಆ ಸಮಯದಲ್ಲಿ ಕೆಲವೊಂದು ಕಡೆಗಳಲ್ಲಿ ವಿರೋಧ ಬಂದಿದೆ, ಹೊಡಿಲಿಕ್ಕೆ ಬಂದಿದ್ದಾರೆ, ಸಮಸ್ಯೆಗಳಾಗಿದೆ. ಅದೇ ಸಮಯದಲ್ಲಿ ಆಲ್ಮಟ್ಟಿ ಡ್ಯಾಮ್ ಅದರ ಸಮೀಪದಲ್ಲಿ ಒಂದು ಶಾಲೆಗೆ ನಮಗೆ ಅವಕಾಶ ಕೊಟ್ಟರು ದೇವ್ರ ವಾಕ್ಯ ಹೇಳಲಿಕ್ಕೆ. ಅಲ್ಲಿ ದೇವ್ರ ವಾಕ್ಯ ಸಾರಿ ಸ್ಕಿಟ್ಟನ್ನು ಮಾಡಿ ದೇವ್ರ ವಾಕ್ಯ ಸಾರಿ ಪ್ರಾರ್ಥನೆ ಮಾಡಲಿಕ್ಕೆ ದೇವರು ಅವಕಾಶ ಕೊಟ್ಟರು. ಆ ಸಂದರ್ಭದಲ್ಲಿ ಆ ಸ್ಕೂಲ್ ಬಂದು ಭಾಳ ದೊಡ್ಡದು. ಅದರಲ್ಲೊಂದು ನಾವು ತೆಗೆದುಕೊಂಡು ಹೋದಂಥ ಹೊಸ ಒಡಂಬಡಿಕೆ ಎಲ್ಲ ತೊಗೊಂಡು ಮಕ್ಕಳು. ಕೊನೆಯಲ್ಲಿ ಅವ್ರ ಮಕ್ಕಳು ಹೊಸ ಒಡಂಬಡಿಕೆ ಬೇಕು ಅಂತ ಹೇಳಿದ್ರು. ಆಗ ನಮ್ಮ ಟೀಮಲ್ಲಿ ಜಿಪ್ಸಿ ವ್ಯಾನ್ ಇತ್ತು, ಅದ್ರ ಹೋಗಿ ನಾವು ಹಂಚಿ ಬಂದ್ವಿ. ನೆಕ್ಸ್ಟ್ ಸಾರಿ ಅವ್ರು ಕೇಳಿದ್ರು ಅಂತ ಹೇಳಿ ಅಷ್ಟರಲ್ಲಿ ಟೀಮಿಂದ ಗಾಡಿ ವಾಪಸ್ ಕೊಟ್ವಿ. ನಾವು ಸರೆಂಡರ್ ಮಾಡಿದ್ವಿ. ಬಸ್ಸಲ್ಲಿ ಎಲ್ಲ ಲಗೇಜನ್ನು ಹಾಕ್ಕೊಂಡು ಆ ಸ್ಥಳಕ್ಕೆ ಹೋದ್ವಿ. ಅಲ್ಲಿ ಹೋದಾಗ ಅಲ್ಲಿನ ಶಿಕ್ಷಕರು ಬೇರೆ ಯಾರು ನಿರ್ಬಂಧ ಮಾಡಿದ್ರು ಗೊತ್ತಿಲ್ಲ, ಮಕ್ಕಳಿಗೆ ಪುಸ್ತಕ ತಗೊಳ್ಬಾರ್ದು ಅನ್ನೋ ಒಂದು ನಿರ್ಬಂಧ ಆಗಿತ್ತು. ನಾವು ತಗೊಂಡೋದು ಅಷ್ಟು ಪುಸ್ತಕವನ್ನು ಮತ್ತೆ ವಾಪಸ್ ತರಬೇಕಾಗಿ ಬಂತು. ನಾವು ಅಷ್ಟು ದೂರ ಒತ್ಕೊಂಡು ಅಲ್ಲಿವರೆಗೂ ಹೋಗಿದ್ದೀವಿ, ಆದರೆ ಅಲ್ಲಿ ನಮಗೆ ಸ್ವೀಕಾರ ಸಿಗಲಿಲ್ಲ. ಆದಾಗ್ಯೂ ಕೂಡ ನಾವು ದೇವ್ರ ವಾಕ್ಯ ತಿಳಿಸಿದ್ವಿ. ಯೇಸು ಕ್ರಿಸ್ತರು ದೇವ್ರ ವಾಕ್ಯ ತಿಳಿಸಿದಕ್ಕೆ ಕಾರಣ ಎಲ್ಲರೂ ಅಂಗೀಕರಿಸಬೇಕು ಅಂತಲ್ಲ, ಒಂದು ರಕ್ಷಣೆಗಿರುತ್ತೆ, ಇನ್ನೊಂದು ನ್ಯಾಯ ತೀರ್ಪಿಗಿರುತ್ತೆ. ಆದರೆ ತಿಳಿಯದೆ ಯಾರು ಹಾಳಾಗಬಾರ್ದು, ತಿಳಿದು ರಕ್ಷಣೆ ಹೊಂದಿ ಅಂತ ದೇವ್ರ ವಾಕ್ಯ ಸಾರೋದಕ್ಕೋಸ್ಕರ ದೇವರ ಅನುಮತಿ ಕೊಟ್ಟಿದ್ದಾರೆ. ನಾವು ದೇವ್ರ ವಾಕ್ಯ ತಿಳಿಸೋದಕ್ಕೆ ಕಾರಣ ತಿಳಿದು ಯಾರು ಕೂಡ ಹಾಳಾಗಬಾರ್ದು. ನನಗೆ ಗೊತ್ತಿರಲಿಲ್ಲ, ನನಗೆ ಈ ಥರ ಒಂದು ಸತ್ಯ ಇದೆ, ಯೇಸು ಕ್ರಿಸ್ತರು ರಕ್ಷಕರು ನನಗೆ ಗೊತ್ತಿರಲಿಲ್ಲ, ಯೇಸು ಕ್ರಿಸ್ತರಲ್ಲಿ ನಿತ್ಯ ಜೀವ ಇದೆ ಅಂತ ನನಗೆ ಗೊತ್ತಿರಲಿಲ್ಲ, ಯೇಸುವನ್ನು ನಂಬಿದ್ರೆ ನರಕದಿಂದ ತಪ್ಪಿಸ್ಕೊಬೋದು ಅಂತ ಈ ಥರ ಒಂದು ವಿಷಯ ಇತ್ತು ಅಂತ ನಮ್ಗೆ ಗೊತ್ತಿರಲಿಲ್ಲ, ಮನುಷ್ಯನ ಒಳಗಡೆ ಆತ್ಮ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಆ ರೀತಿಯಲ್ಲಿ ಗೊತ್ತಿಲ್ಲದೆ ಯಾರು ಹೋಗಬಾರ್ದು. ಯೇಸು ಕ್ರಿಸ್ತರು ಹೇಳಿದ್ದಾರೆ, ಜಗತ್ತಿನ ಕಟ್ಟಕಡೆವರೆಗೂ ನನಗೆ ಸಾಕ್ಷಿಗಳಾಗಿದೆ ಅಂತ. ಆ ವಾಕ್ಯ ನನ್ನನ್ನು ಬಹಳವಾಗಿ ಹತೋಟಿಗೆ ತಗೊಳ್ತು. ಬೈಬಲ್ ಕಾಲೇಜಿಗೆ ಹೋಗೋದಕ್ಕೂ ಮುಂಚೆ ಬಳ್ಳಾರಿಲಿ ಒಂದು ಕೂಟಕ್ಕೆ ನನ್ನ ಆಮಂತ್ರಿಸಿದರು. ಅಂದರೆ ನಾನು ಹೇಳಿದ್ನಲ್ಲ, ಈ
ಎಬಿನೇಸರ್ ಆಂಟಿ ಅವರು, ಎಬಿನೇಸರ್. ಅವರು ಬಳ್ಳಾರಿಗೆ ಟ್ರಾನ್ಸ್ಫರ್ ಆಗಿದ್ದು. ಆಗ ಅವ್ರಿಗೆ ಒಂದು ಸುವಾರ್ತೆ ಸೇವೆ ಮಾಡುವಂಥ ಭಾರ ಇದೆ. ಆಗ ಅವ್ರು ಕೇಳ್ಕೊಂಡ್ರು, ಚಾನಿ ನಮ್ಮೂರಿಗೆ ಬಾ, ಅಲ್ಲಿ ಅನೇಕರು ದೇವ್ರ ವಾಕ್ಯದ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಆಗ ನಾನು ಹಾಗೂ ಕೆಲಸ ಮಾಡ್ತಾ ಇದ್ದೆ. ಕೆಲಸ ಮಾಡ್ತಾ ಇರೋ ಸಮಯದಲ್ಲಿ ಸಿಸ್ಟರ್ ವಿಕ್ಟೋರಿಯಾ ಅಂತ ಇದ್ರು, ಅವರು ಮತ್ತು ನಾನು ಬಳ್ಳಾರಿಗೆ ಹೋದ್ವಿ. ಮೊಟ್ಟ ಮೊದಲಿಗೆ ಆ ಸಮಯದಲ್ಲಿ ನಾನು ಹೋಗ್ತಾ ಇದ್ದೆ ಬಳ್ಳಾರಿಗೆ, 94ರಲ್ಲಿ ಅನಿಸುತ್ತೆ. ಅಲ್ಲಿ ಬಳ್ಳಾರಿಗೆ ಹೋದಾಗ ಆಂಟಿ ಎಬಿನೇಸರ್ ಆಂಟಿ ಅವರ ಆ ಒಂದು ಅಕಾಮಿಡೇಷನ್ ನಾವು ಇಳ್ಕೊಂಡು ಅಲ್ಲಿ ದೇವ್ರ ವಾಕ್ಯನ ಸಾರೋದಕ್ಕೆ ಪ್ರಾರಂಭಿಸಿದ್ವಿ. ಅವರ ಜೊತೆಲಿರೋ ಸ್ಟಾಫ್ಸ್ಗೆ ಮತ್ತು ದಾರಿಲಿ ಹೋಗ್ಬೇಕಾದ್ರೆ ಜನರಿಗೆ ಕರಪತ್ರ ಕೊಡೋದು, ಆ ಸಮಯದಲ್ಲಿ ಆ ಕಡೆ ಸೇವೆನ ಮಾಡಿದ್ದೇವೆ. ಆ ಸಮಯದಲ್ಲಿ ದೇವ್ರ ವಾಕ್ಯ ಸಾರದಂಥ ಮತ್ತು ದೇವ್ರ ವಾಕ್ಯ ಕೇಳಿದಂಥ ಅನೇಕರು ಈಗ ಸೇವಕರಾಗಿದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ, ಸೀನಿಯರ್ ಪಾಸ್ಟರ್ಸ್ ಆಗಿದ್ದಾರೆ. ಮತ್ತೆ ಮುಂದೆ ಏನಾಯ್ತು ಪಾಸ್ಟೇ ನಿಮ್ಮ ಸೇವೆಯಲ್ಲಿ? ಮತ್ತೆ ನಿಮಗೇನಾದರೂ ಈ ಸೇವೆ ಮಾಡುವ ಸುವಾರ್ತಿಕ ಸೇವೆ ಮಾಡುವಾಗ ಯಾವುದಾದ್ರೂ ಅಂತ ಕೈಯಾದ ವಿಷಯಗಳು ಅಥವಾ ಏನಾದರೂ ನೋವುಗಳು ಅದೇನಾದರೂ ಸಂಭವಿಸಿದೆಯಾ? ಕಷ್ಟಗಳು ಸುವಾರ್ತೆ ಸಾರುವಾಗ, ಆರ್ಥಿಕವಾಗಿ ಅಥವಾ ಶಾರೀರಿಕವಾಗಿ ಅಥವಾ ಬೇರೆ ಯಾವುದೇ ವಿರೋಧವಾಗಿ ಯಾವುದೇ ಸುವಾರ್ತೆ ಸಾರುವ ಸಮಯದಲ್ಲಿ? ನನಗೆ ಎಷ್ಟೋ ಸಾರಿ ಸುವಾರ್ತೆ ಸಾರಬೇಕಾದ್ರೆ ಆಕ್ರಮಣ ನಡಿಬೇಕಾದ ಸಂದರ್ಭಗಳು ಬಂತು. ಆದರೆ ಒಮ್ಮೆ ಕೂಡ ಯಾರು ನನ್ನ ಮುಟ್ಲಿಕ್ಕೆ ಆಗಲಿಲ್ಲ. ಸುಮಾರು ಜನ ನನ್ನ ಸ್ನೇಹಿತರು ಸುವಾರ್ಥ ಸೇವೆಯಲ್ಲಿ ಪೆಟ್ಟು ತಿಂದಿದ್ದಾರೆ, ಆಸ್ಪತ್ರೆ ಸೇರಿದ್ದಾರೆ. ಆದರೆ ಆ ಭಾಗ್ಯ ನನಗೆ ಸಿಗಲಿಲ್ಲ. ಆದರೆ ಶಾರೀರಿಕವಾಗಿ ನಾನು ಅಸ್ವಸ್ಥನಾಗಿದ್ದೇನೆ ಬೇರೆ ರೀತಿಯಲ್ಲಿ. ಹೇಗೆಂದರೆ ಮಹಾರಾಷ್ಟ್ರದಲ್ಲಿ ಒಂದು ಸಭೆಯಲ್ಲಿ ಸಂದೇಶ ಕೊಡಲಿಕ್ಕೋಸ್ಕರ ನಾನು ಆಮಂತ್ರಿಸಿದಾಗ ನಾನು ಮತ್ತು ಪಾಸ್ಟರ್ ನೇಮರಾಜ್ ಅವರು ಸೇರಿ ಆ ಸ್ಥಳದಲ್ಲಿ ವಾಲಂಟ್ರಿ ಆಗಿ ಹೋದ್ವಿ. ಅಲ್ಲಿನ ಜನ ಭಾಳ ದಾಹದಿಂದ ಇದ್ದಾರೆ, ನಾವು ವಾಕ್ಯ ಹೇಳಬೇಕು, ಏನು ಮಾಡೋಣ ಪಾಸ್ಟರ್ ಅಂದಾಗ ನಾವು ಹೋಗಿ ವಾಕ್ಯ ಹೇಳಿ ಬರೋಣ ಅಂತೇಳಿ ನಾವೇ ವಾಲಂಟಿಯರ್ ಆಗಿ ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ದೇವ್ರ ವಾಕ್ಯ ಹೇಳಿ ಪ್ರಾರ್ಥನೆ ಮಾಡಿ ಬರಬೇಕಾದ್ರೆ ಒಂದು ಏನಾಯಿತು ಅಂದರೆ, ಆ ಕೂಟ ಮುಗಿದ ಮೇಲೆ ಆ ದಿನ ರಾತ್ರಿ ಭೋಜನಕ್ಕೆ ಸಭೆ ಹಿರಿಯರ ಮನೆಯಲ್ಲಿ ಅರೇಂಜ್ ಮಾಡಿದರು. ಅವ್ರ ಮನೆಗೆ ಹೋಗ್ಬೇಕಾದ್ರೆ ಗೋಡೆ ಒಂದು ತುದಿ ನನ್ನ ತಲೆಗೆ ಪೆಟ್ಟಾಯಿತು. ಅದು ಭಾಳ ದೊಡ್ಡ ಪೆಟ್ಟು. ನನಗೆ ಸುಮಾರು ಸಾರಿ ತಲೆಗೆ ಪೆಟ್ಟಾಗಿದೆ, ಆದರೆ ಆ ಪೆಟ್ಟು ಮಾತ್ರ ನನ್ನ ತಲೆಗೆ ಏನೋ ಸಂಭವಿಸ್ತು ಅಂತ ನನಗಾಗಲೇ ಗೊತ್ತಾಯಿತು. ಆ ಸಮಯದಲ್ಲಿ ನಾನು ಅಲ್ಲಿಂದ ಅವತ್ತೇ ರಾತ್ರಿ ಹೊರಟು ನಾವು ಬ್ಯಾಂಗ್ಳೂರು ಬಂದ್ವಿ. ಪದೇ ಪದೇ ತಲೆನೋವು, ನಡಿಲಿಕ್ಕಾಗಲ್ಲ, ಟೂ ವೀಲರ್ ಮಾತ್ರ ರೈಡ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಇದ್ದಕ್ಕಿದ್ದಂತೆ ಗಿಡಿನ ಸಾಕ್ತಾ ಇತ್ತು, ಇನ್ನೇನು ಬಿದ್ದೋಗ್ತೇನೆ ಅನ್ನಿಸ್ತಾ ಇತ್ತು. ತಕ್ಷಣ ಗಾಡಿನ ಸೈಡಲ್ಲಿ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಕೂತು ಸ್ವಲ್ಪ ಸುಧಾರಿಸ್ಕೊಳ್ತಾ ಇದ್ದಂಗೆ ಮತ್ತೆ ಪ್ರಯಾಣ ಮಾಡ್ತಾ ಇದ್ವಿ. ಹಾಗೆ ಒಂದು 3-4 ವಾರ ಆಗಿರ್ಬೋದು. ಇದಕ್ಕಿದ್ದಂತೆ ನನಗೆ ತಲೆನೋವು ಜಾಸ್ತಿ ಆಗಲಿ ಪ್ರಾರಂಭಿಸ್ತು. ಆಗಿರಬೇಕಾದ್ರೆ ನಮ್ಮ ಪತ್ನಿ ಮತ್ತು ನಮ್ಮ ಅತ್ತೆ ಮಾವ ಎಲ್ಲ ಅವರು ಕೇರಳದಲ್ಲಿ ಪ್ರಾರ್ಥನಾ ಕೂಟಕ್ಕೋಸ್ಕರ ಹೋಗಿದ್ರು. ಅವರು ನಿಮ್ಮ ಮದುವೆ ಆದದ್ದು ಯಾವಾಗ ಫಸ್ಟೇ? 2003ರಲ್ಲಿ ಡಿಸೆಂಬರ್ 22. 2003. ಎಲ್ಲಿ ನೀವು ಬಾಂಬೆಯಲ್ಲಿರುವಾಗ ಅಥವಾ ಸೇವೆಯಲ್ಲಿ ಮಾಡ್ತಿರುವಾಗ? ಬ್ಯಾಂಗ್ಳೂರಲ್ಲೇ ಸೇವೆ ಮಾಡ್ತಾ ಇದ್ದೆ. ಆ ಸಮಯ ಬ್ಯಾಂಗ್ಳೂರಲ್ಲಿ ಸೇವೆ ಮಾಡ್ತಿದ್ದೆ. ಬ್ಯಾಂಗ್ಳೂರು ಸೇವೆ ಮಾಡಿಕೊಂಡಿರುವಾಗ ನೀವು ಬಾಂಬೆ ಪಟ್ಟಣಕ್ಕೆ ಹೋಗಿದ್ದೀರಿ? ಅಂದರೆ ಮಹಾರಾಷ್ಟ್ರಕ್ಕೆ ಹೋದದ್ದು ಕೂಟ ನಡೆಸಲಿಕ್ಕೋಸ್ಕರ. ಅಂದರೆ 2003ರಲ್ಲಿ ನಾವು ಮದುವೆ ಆದದ್ದು, ಆದರೆ ನಾನು ಪ್ರಯಾಣಕ್ಕೆ ಹೋದದ್ದು 2014ರಲ್ಲಿ. ನೀವು ಸ್ವಂತ ಸಭೆ ಮಾಡಿದ್ದೀರಿ? ಬ್ಯಾಂಗ್ಳೂರಲ್ಲಿ ಸಭೆ ಇತ್ತು ಮದುವೆ ಆಗುವಾಗ? ಹೌದೌದು, ಸಭೆ ಇತ್ತು. ಸಭಾ ಪಾಲಕರಾಗಿದ್ದೀರಿ? ಹೌದು. ಆ ಸಮಯದಲ್ಲಿ ನಿಮಗೆ ತಲೆನೋವು ಬಂತು, ಆಗ ಅವರು ಕೇರಳಕ್ಕೆ ಹೋಗಿದ್ರು. ಕೇರಳಕ್ಕೆ ಹೋಗಿ ಅವ್ರು ಬರೋವಂಥ ಸಮಯಕ್ಕೆ ಸರಿಯಾಗಿ ನನಗೆ ತಲೆನೋವು ಇನ್ನೂ ತೀವ್ರವಾಗಿತ್ತು. ಆಗ ಆಸ್ಪತ್ರೆಗೆ ಹೋಗೋಣ ಅಂತ ಇರಬೇಕಾದ್ರೆ ಸರಿ ನನಗೆ ಆ ತಲೆಯಲ್ಲಿ ಪೆಟ್ಟಾಗಿರೋದ್ರಿಂದ ನಾನು ಅಂದ್ಕೊಂಡೆ ಸಿವಿಯರ್ ಆಗಿ ಏನೋ ಸಂಭವಿಸಿದೆ ಅಂತ ನನಗೆ ಮನಸ್ಸಿಗೆ ಅನ್ನಿಸ್ತಾ ಇತ್ತು. ಅದಕ್ಕೂ ಮುಂಚೆನೂ 2014ರಲ್ಲಿ ನನಗೆ ಶಾರೀರಿಕವಾಗಿ ಏನೋ ಸಮಸ್ಯೆ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಆದರೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೆ, ಬೇರೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೆ. ಆಗಿರಬೇಕಾದ್ರೆ ಆ ತಲೆನೋವು ಭಾಳ ತೀವ್ರವಾದಾಗ ಅದೇ ಸಮಯದಲ್ಲಿ ನನ್ನ ಪತ್ನಿ ಮತ್ತು ಅವ್ರ ಪೇರೆಂಟ್ಸು ಊರಿಂದ ಬಂದರು. ಆಗ ನಾನು ನೋಡಿದಾಗ ಅವರು ಆಸ್ಪತ್ರೆಗೆ ಹೋಗೋಣ ಅಂತ ನಾವು ತೀರ್ಮಾನ ಮಾಡಿ ಹೊರಟ್ವಿ. ಆಗ ಆಟೋದಲ್ಲಿ ಅನ್ನೋದಕ್ಕಿಂತ ನಮ್ಮ ಸಭೆ ವಿಶ್ವಾಸ ಏನು ಮಾಡಿದ್ರು ಅಂದರೆ 108 ಆಂಬುಲೆನ್ಸ್ ಫೋನ್ ಮಾಡಿದ್ರು. ನನಗೆ ಅಷ್ಟೊಂದು ಸಿವಿಯರ್ ಆಗಿತ್ತು. ಆಮೇಲೆ ಆಂಬುಲೆನ್ಸಲ್ಲಿ ಹೋದಾಗ ಅವರು ನಂದು ಪಲ್ಸ್ ನೋಡಿದ್ರು, ನಾರ್ಮಲ್ ಆಗಿತ್ತು. BP ಚೆಕ್ ಮಾಡಿದ್ರು, ನಾರ್ಮಲ್ ಆಗಿತ್ತು. ನಾನು ನಿಮ್ಮಾನ್ಸಿಗೆ ಕರ್ಕೊಂಡೋಗಿ ಅಂದಾಗ ಅವ್ರು ಹೇಳಿದ್ರು,
ಅಲ್ಲ, ನೀವು ನಾರ್ಮಲ್ ಆಗಿ ಇದ್ದೀರಾ, ನಿಮ್ಮಾನ್ಸಿಗೆ ಕರ್ಕೊಂಡು ಹೋದ್ರೆ ಅಲ್ಲಿ ಆಂಬುಲೆನ್ಸಲ್ಲಿ ಸುಮ್ಮನೆ ಪೇಷಂಟ್ಗಳನ್ನ ಕರ್ಕೊಂಬಂದು ಕ್ಯಾಶುಯಾಲಿಟಿಲಿ ತಂದು ನಮಗೆ ತೊಂದರೆ ಕೊಡ್ತೀರಾ ಅಂತ ನಮ್ಮ ಮೇಲೆ ಕಂಪ್ಲೇಂಟ್ ಆಗುತ್ತೆ ಅಂತ ಹೇಳಿ ಅವರು ನಮ್ಮನ್ನು ರಿಕ್ವೆಸ್ಟ್ ಮಾಡಿದ್ರು. ಆಗಿರ್ಬೇಕಾದ್ರೆ ನಮ್ಮ ಸಭೆಯಲ್ಲಿ ಕೆಲವು ತಿಂಗಳ ಹಿಂದೆ ಈ ಘಟನೆ ನಡೆಯೋದಕ್ಕೂ ಮುಂಚೆ ಒಬ್ಬ ಸಹೋದರನಿಗೆ ಅಪಘಾತ ಆಗಿತ್ತು. ಆತ ನಮ್ಮ ಸಭೆಯ ವಿಶ್ವಾಸಿಯ ಒಬ್ಬ ತಮ್ಮ ಬಿಲ್ಡಿಂಗಲ್ಲಿ ಕೆಲಸ ಮಾಡಬೇಕಾದ್ರೆ ಮೇಲಿಂದ ಕೆಳಗೆ ಬಿದ್ದಿದ್ರು. ಆಗ ಅವರನ್ನ ಆಸ್ಪತ್ರೆ ಕರ್ಕೊಂಡೋಗಿ ಚಿಕಿತ್ಸೆ ಕೊಟ್ಟಿದ್ರು. ಮತ್ತು ನಮ್ಮ ಸಭೆಯಲ್ಲಿ ಕೆಲವು ವಿಶ್ವಾಸಿಗಳಿಗೆ ಅಸ್ವಸ್ಥರಾದಾಗ ಆ ಒಂದು ಆಸ್ಪತ್ರೆಗೆ ಹೋಗಿ ನಾನು ಪ್ರಾರ್ಥನೆ ಮಾಡಿದ್ದೆ. ಆ ಹಾಸ್ಪಿಟಲ್ನ ಹೆಸರು ನೆನಪು ಬಂತು, ಸಪ್ತಗಿರಿ ಅಂತ. ತಕ್ಷಣವಾಗಿ ಅಲ್ಲಾದರೂ ಕರ್ಕೊಂಡೋಗಿ ಅಂತ ಹೇಳಿದೆ ನಾನು. ಸರಿ, ಅಲ್ಲಿಗಾದರೂ ಹೋಗ್ತೇನೆ ಅಂತೇಳಿ ಕರ್ಕೊಂಡೋದ್ರು. ಕ್ಯಾಶುಯಾಲಿಟಿಗೆ ನಾವು ಹೋದ್ವಿ. ಅಲ್ಲಿ ಅವರು ನನ್ನ ಚೆಕ್ ಮಾಡಿದ್ರು, ಎಲ್ಲ ನಾರ್ಮಲ್ ಇದೆ, ನಿಮ್ಗೆ ಏನಾಯ್ತು ಅಂತ ನನ್ನೇ ಕೇಳ್ತಾ ಇದ್ದಾರೆ. ಸಾಧಾರಣ ಪೇಷಂಟ್ ಡಾಕ್ಟರ್ನ ಕೇಳಬೇಕು, ಆದರೆ ಇಲ್ಲಿ ಡಾಕ್ಟರ್ಸ್ ಪೇಷಂಟ್ನ ಕೇಳ್ತಾ ಇದ್ದಾರೆ. ನನಗ ನಮ್ಮ ಬಿಲಿವರ್ ಹತ್ರ ನಾನು ಹೇಳಿದೆ, ನೋಡಿ ಏನು ಹೇಳ್ತಾ ಇದ್ದಾರೆ ಇವ್ರು, ನನ್ನ ಹತ್ರ ಕೇಳ್ತಾ ಇದ್ದಾರೆ, ಇವ್ರು ಏನು ಮಾಡ್ತಾ ಇದ್ದಾರೆ. ಕೊನೆಯಲ್ಲಿ ಅವ್ರು ಹೇಳಿದ್ರು, ಸರಿ ಒಂದು ಕೆಲಸ ಮಾಡಿ, ಇವ್ರು ತಲೆನೋವು ಅಂತ ಬೇರೆ ಹೇಳ್ತಾ ಇದ್ದಾರೆ, ನ್ಯೂರೋ ಸರ್ಜನ್ ಇದ್ದಾರೆ ಮೇಲೆ 4th ಫ್ಲೋರಲ್ಲಿ, ನೀವು ಅವ್ರನ್ನ ಕನ್ಸಲ್ಟ್ ಮಾಡಿ ಅಂತೇಳಿ ಹೇಳಿದ್ರು. ಆಗ ನಮ್ಮ ಬಿಲಿವರು ಮತ್ತು ನನ್ನ ಮಿಸ್ಸಸ್ ಇಬ್ಬರು ಕೂಡ ನ್ಯೂರೋ ಸರ್ಜನ್ ಕನ್ಸಲ್ಟ್ ಮಾಡಲಿಕ್ಕೋಸ್ಕರ ಮೇಲೆ ಹೋದರು. ಕೆಳಗಡೆ ಬರೋಷ್ಟರಲ್ಲಿ ನನಗೆ ತುಂಬ ದಾಹ ಆಗ್ತಿತ್ತು. ನಮ್ಮ ಮಾವನ ಹತ್ರ ಕುಡಿಲಿಕ್ಕೆ ನೀರು ಕೇಳಿದೆ. ಅವ್ರು ನೀರು ಕೊಟ್ಟರು, ಅದ್ರ ಜೊತೆಯಲ್ಲಿ ಸ್ವಲ್ಪ ಜ್ಯೂಸು ಕೂಡ ಕೊಟ್ಟರು. ನೀರು ಕುಡಿದು ಜ್ಯೂಸ್ ಕುಡಿತಾ ಇದ್ದಂತೆ ನನಗೆ ತಲೆನೋವು ತೀವ್ರವಾಗ್ತಾ ಇದೆ ಮತ್ತು ವಾಂತಿ ಬರೋ ಥರ ಅನುಭವ ಆಯಿತು. ಆಗ ನಾನು ಕೇಳಿದೆ, ಏನಾದರೂ ಬೇಷನ್ ಏನಾದರೂ ಇದ್ದರೆ ತೊಗೊಂಡು ಬನ್ನಿ ಬೇಗ, ನನಗೆ ವಾಂತಿ ಬರೋ ಹಾಗೆ ಆಗ್ತಿದೆ. ಅವರಲ್ಲಿ ಕೇಳ್ತಾ ಇದ್ದಾರೆ ನಮ್ಮ ಮಾವವರು. ಅಲ್ಲಿನ ಜನ ಯಾರು ಗಮನಿಸ್ತಾ ಇಲ್ಲ. ನನಗೆ ತಡಿಲಿಕ್ಕೆ ಆಗ್ತಾ ಇಲ್ಲ. ನಾನಲ್ಲೇ ವಾಂತಿ ಮಾಡಿದೆ, ನನ್ನ ಪ್ರಜ್ಞೆ ಹೋಯಿತು. ಮತ್ತೆ ಏನಾಯಿತು ನನಗೆ ಗೊತ್ತೇ ಇಲ್ಲ. ಆಮೇಲೆ ನೋಡಿದ್ರೆ ಪ್ರಜ್ಞೆ ಬಂದು ಒಂದು ತಿಳುವಳಿಕೆಗೆ ಬರೋಷ್ಟರಲ್ಲಿ 2 ಸಾರಿ ಸರ್ಜರಿ ಆಗಿದೆ ತಲೆಗೆ. 2 ಸಾರಿ ಸರ್ಜರಿ ಆಗಿದೆ? ಹೌದು. ಅಂದರೆ ಸಿಸ್ಟ್ ಫಾರ್ಮ್ ಆಗಿದೆ ಅಂತ ಹೇಳಿ ಸರ್ಜರಿ ಆಗಿದೆ, ಸರ್ಜರಿ ಮಾಡಿದ್ರು. ಅಂದರೆ ನನಗೆ ಆ ಪೆಟ್ಟಾದಾಗ ಆ ಸಿಸ್ಟ್ ಬಂದು ಜೆಲ್ ಟೈಪಲ್ಲಿರೋದು. ಈ ತಲೆನಲ್ಲಿ ಬ್ರೈನಲ್ಲಿ ಬಂದು ನೀರು ಬಂದು ಚಲಿಸ್ತಾ ಇರುತ್ತೆ. ಒಂದು ಪ್ರಮಾಣದವರೆಗೂ ಚಲಿಸಿ ಆ ನೀರು ಬ್ರೈನಿನ ಕೆಳಗಡೆ ಇಳಿಯುತ್ತೆ. ಆ ನೀರು ಇಳಿಯುವಂಥ ಸ್ಥಳದಲ್ಲಿ ಆ ಸಿಸ್ಟ್ ಇದ್ದಿದ್ದು. ಆಮೇಲೆ ಸರ್ಜರಿ ಮಾಡಬೇಕು ಅಂತೇಳಿ ಸರ್ಜರಿ ಮಾಡಿ ಆ ಸಿಸ್ಟು ರಿಮೂವ್ ಮಾಡ್ತೀನಿ ಅಂತೇಳಿ ತೆಗೆದ್ರು. ಸರ್ಜರಿ ಎಲ್ಲ ಆಯಿತು ಭಾಷೆ ನಿಮ್ದು ಅಲ್ಲಿ ಬ್ಯಾಂಗ್ಳೂರಲ್ಲೇ ಸಪ್ತಗಿರಿ ಹಾಸ್ಪಿಟಲ್? ಅದರಲ್ಲೇ ಆಯಿತು. ಹೌದು. 2 ಸರ್ಜರಿ ಆಗಿತ್ತು ತಲೆಗೆ. ಮತ್ತು ಮುಂದೇನಾಯಿತು ಭಾಷೆ? ಅಂದರೆ ಡಾಕ್ಟರ್ ಆ ಸಮಯದಲ್ಲಿ ನನಗೆ ಪ್ರಜ್ಞೆ ಬಂದ ಮೇಲೆ ನನ್ನ ಪತ್ನಿಯವರು ಹೇಳಿದ್ದು, ಡಾಕ್ಟರ್ ಆ ದಿವಸದಲ್ಲಿ ಹೇಳಿದ್ರು, ಕ್ಯಾಶುಯಾಲಿಟಿಲಿ ಇರಬೇಕಾದ್ರೆ 2 ನಿಮಿಷ ನಾವೇನು ಹೇಳಲಿಕ್ಕಾಗಲ್ಲ. ಕಳೆದ ತಿಂಗಳು ನಾನು ಕನ್ಸಲ್ಟ್ ಮಾಡಲಿಕ್ಕೋಸ್ಕರ ಡಾಕ್ಟರ್ ಹತ್ರ ಹೋದಾಗ ಅವ್ರು ಅದೇ ಮಾತು ಹೇಳಿದ್ರು, ನೀವು ಬದುಕಿರೋದೇ ಮಿರಕಲ್ ಆಗಿದೆ, ನಮಗೆ ಆಶ್ಚರ್ಯ ಆಗುತ್ತೆ. ಆ ದಿನ ನಾನು ನೆನೆಸ್ಕೊಳ್ತೇನೆ ಅಂತ ಡಾಕ್ಟರ್ ಆನಂದ್ ಅವರು ಹೇಳಿದರು, ನ್ಯೂರೋ ಸರ್ಜನ್ ಅವರು. ಇದು ಎಷ್ಟನೇ ವಿಷಯ ಆದ ಭಾಷೆ ನಿಮಗೆ? 2015 ಜನವರಿ 29ಕ್ಕೆ ಹೋಲ್ ಮಾಡಿ ವಾಟರ್ ತೆಗೆದ್ರು. ಅದಾದಮೇಲೆ ಮತ್ತೆ ಒಂದಿನ ಬಿಟ್ಟು ಸರ್ಜರಿ ಆಯಿತು. ಸಿಸ್ಟ್ ಇದೆ ಅಂತ MRI ತೆಗೆದಾಗ ಸಿಸ್ಟನ್ನು ರಿಮೂವ್ ಮಾಡಿದ್ರು. ಅದಾದಮೇಲೆ ಮತ್ತೆ ಫೆಬ್ರವರಿ 2ನೇ ತಾರೀಕು ಅದು ಫುಲ್ಲು ಸಿಸ್ಟನ್ನು ರಿಮೂವ್ ಮಾಡೋಕ್ಕಾಗಿಲ್ಲ ಅಂತೇಳಿ ರೀಸರ್ಜರಿ ಮಾಡಿದ್ರು. ಹಾಗೆ ಅನಾಸ್ಲೇಷಿಯಾ ಬಂದು ಆಲ್ಟರ್ನೇಟ್ ಡೇಸಲ್ಲಿ ಕೊಟ್ಟಾಗ ನನಗೆ ಪ್ರಜ್ಞೆನೇ ಸರಿಯಾಗಿರಲಿಲ್ಲ. ಅದನ್ನ ಡೇಟು ಕೂಡ ಸರಿಯಾಗಿ ನೆನಪಾಗಿಲ್ಲ. ಮತ್ತು ಮುಂದೆ ಏನಾಯಿತು ಫಸ್ಟ್ ನಿಮ್ಮದು? ಅದು ಸರ್ಜರಿ ಆದ ಮೇಲೆ? ಸರ್ಜರಿ ಆದಮೇಲೆ ಲೈವ್ಪಿಲ್ ಅಂತ ಟ್ಯಾಬ್ಲೆಟ್ ಡಾಕ್ಟ್ರ್ ಕೊಡ್ತಾಯಿದ್ರು. ಅದನ್ನ ತಗೊಳ್ತಾ ಇದ್ದೆ. ಒಂದು 5 or 6 ಮಂತ್ವರೆಗೂ ಕೊಟ್ಟರು. ಆಮೇಲೆ ಟ್ಯಾಬ್ಲೆಟ್ ನಿಲ್ಲಿಸಿ ನೋಡೋಣ ಅಂತೇಳಿ ಡೋಸೇಜ್ ಕಡಿಮೆ ಮಾಡಿ ಟ್ಯಾಬ್ಲೆಟನ್ನು ನಿಲ್ಲಿಸಿದ್ರು. ಆ ಸಮಯದಲ್ಲಿ ನಾನು ಹೊರಗಡೆ ಕೂಟಕ್ಕೆ ಹೋಗ್ಲಿಕ್ಕೆ ಮತ್ತೆ ಪ್ರಾರಂಭಿಸಿದೆ. ಅದಾದಮೇಲೆ ಟ್ಯಾಬ್ಲೆಟ್ ನಿಲ್ಲಿಸಿ ಆದಮೇಲೆ ಒಂದು ದಿವಸ ಮನೇಲಿ ಇರಬೇಕಾದ್ರೆ, ಅದಾದಮೇಲೆ ಒಂದು ಮ್ಯಾರೇಜ್ ಇತ್ತು ನಮ್ಮ ರಿಲೇಷನಲ್ಲಿ, ಆ ಮದುವೆಗೋಸ್ಕರ ಅಟೆಂಡ್ ಮಾಡಿ ಬಂದ್ವಿ. ಆಮೇಲೆ ಮತ್ತೆ ಪ್ರೇಯರ್ ಮೀಟಿಂಗ್ ಹೋದೆ. ಆಗಸ್ಟ್ ತಿಂಗಳಲ್ಲಿ ಆ ಸಮಯದಲ್ಲಿ ಹೋದೆ. ಆಗ ಸಭೆಯೆಲ್ಲ ಜವಾಬ್ದಾರಿ ಯಾರು? ನಿಮ್ಮ ಮಿಸಸ್? ನಮ್ಮ ಪತ್ನಿಯವರ ಪಾತ್ರ ಬಹಳ ದೊಡ್ಡದು ಆ ಸಂದರ್ಭದಲ್ಲಿ. ಮತ್ತೆ ಇನ್ನೊಂದು ನಮ್ಮ ತಂದೆಯವರು, ನಾನು ಹೇಳಿದೆ 1994-95 ಆ ಸಮಯದಲ್ಲಿ ತೀರ್ಕೊಂಡ್ರು. ಅದು ನಮ್ಮ ಮಾವರ ಪಾತ್ರ ಕೂಡ ತುಂಬ ದೊಡ್ಡದು. ಮತ್ತು ನನ್ನ ಬಾಮೈದ ಪಾಸ್ಟರ್ ಸುನಿಲ್ ಐಸಕ್ ಅವ್ರ ಪಾತ್ರನೂ ತುಂಬ ದೊಡ್ಡದು. ಯಾಕಂದರೆ ಆ ಸಮಯದಲ್ಲಿ ಅವ್ರು ತುಂಬ ಸಹಕಾರಿಯಾಗಿದ್ದರು.
ಸಭೆ ವಿಷಯದಲ್ಲಾಗಿರ್ಬೋದು ಅಥವಾ ಹಣಕಾಸಿನ ವಿಷಯದಲ್ಲಾಗಿರ್ಬೋದು, ಅದೇ ಸಮಯದಲ್ಲಿ ಬಂದು ನೋಡ್ಕೊಳ್ಳೋ ವಿಷಯದಲ್ಲಾಗಿರ್ಬೋದು ತುಂಬ ಸಹಕಾರಿಯಾಗಿದ್ರು. ನಿಮ್ಮ ತಮ್ಮನವರೆಲ್ಲ ಎಲ್ಲಿದ್ದರು ಫಸ್ಟ್ ಆ ಸಮಯದಲ್ಲಿ? ಬ್ಯಾಂಗ್ಳೂರಲ್ಲೇ ಇದ್ದರು. ಅವರೆಲ್ಲ ಏನು ಬರ್ತಿರ್ಲಿಲ್ವಾ? ಬಂದರು, ಬಂದು ಹೋಗಿದ್ದಾರೆ ಅಂತ ಹೇಳಿದ್ರು. ಆಗ ನನ್ನ ಪ್ರಜ್ಞೆ ಇರಲಿಲ್ಲಲ್ಲ, ಹೌದು, ನಾನು ನೋಡಿಲ್ಲ ಅಷ್ಟೇ. ಮತ್ತೆ ನೀವು ಗುಣ ಆದ ಮೇಲೆ ಆ ಮನೆಯಲ್ಲಿರುವಂಥ ಸಮಯದಲ್ಲಿ? ಗುಣ ಆದಮೇಲೆ ಕೂಡ ನಮ್ಮ ತಮ್ಮದಿರಲ್ಲಿ ಬಂದಿದ್ರು ಒಂದೆರಡು ಸಾರಿ ಬಂದಿದ್ರು. ಈಗ ತಾಯಿ ಇದ್ದಾರ ಭಾಷೆ ನಿಮ್ಮದು? ಇಲ್ಲ, ತಾಯಿಯವರು ತೀರಿ ಹೋದ್ರು. 7 ವರ್ಷದ ಹಿಂದೆನೇ ತೀರೋದ್ರು ತಾಯಿಯವರು. ತಾಯಿ 7 ವರ್ಷದಿಂದ ತೀರಿ ಹೋದ್ರು. ಹೌದು, ಅವ್ರಿಗೂ ಶಾರೀರಿಕವಾದ ಅಸ್ವಸ್ಥತೆ ಆಯಿತು, ಅವರು ಕೂಡ ತೀರೋದ್ರು. ಮತ್ತೆ ನೀವು ಭಾಷೆ ಈಗ ಎಷ್ಟು ಸಮಯ? ಒಂದು 6 ತಿಂಗಳು ಮನೆಯಲ್ಲಿ ಮಲಗಿದ್ರಿ. 6 ತಿಂಗಳು ದೇವರ ಪರಿಪೂರ್ಣ. ಆಮೇಲೆ ಏನತ್ತೆ ಭಾಷೆ? ನೀವು ಆಮೇಲೆ ಟೆಸ್ಟ್ಗೆ ಹೋದಾಗ ನಿಮ್ಮ ರಿಪೋರ್ಟ್ನಲ್ಲಿ? ಆಮೇಲೆ ರಿಪೋರ್ಟಲ್ಲಿ ಅವ್ರು ಹೇಳಿದ್ರು ನಾರ್ಮಲ್ ಇದೆ ಅಂತ ಹೇಳಿದ್ರು, ಸರಿಯಾಗಿದೆ ಅಂತ ಹೇಳಿದ್ರು. ಮತ್ತೆ ಟ್ಯಾಬ್ಲೆಟನ್ನು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರು. ಆಮೇಲೆ 6 ತಿಂಗಳು ಆಗ್ತಿದ್ದಂಗೆ ಟ್ಯಾಬ್ಲೆಟ್ ಡೋಸೇಜ್ ಕಡಿಮೆ ಮಾಡಿದ್ರು. ಡೋಸೇಜ್ ಕಡಿಮೆ ಮಾಡ್ತಾ ಇದ್ದಂತೆ ಸರಿ, ಆ ಡೋಸೇಜ್ ಕಡಿಮೆ ಆದ ನಂತರವಾಗಿ ನಾನು ಕ್ರಮೇಣ ಕಡಿಮೆ ಮಾಡಿ ಕೊನೆಗೆ ಮಾತ್ರೆ ತಗೊಳ್ಳೋದು ನಿಲ್ಲಿಸಿದೆ. ಒಂದು 3-4 ದಿನ ಆಗಿರ್ಬೋದು. ಮತ್ತೆ ಒಂದು ದಿವಸ ಮನೇಲಿ ಕೂತಿರ್ಬೇಕಾದ್ರೆ ಜಸ್ಟ್ ಹೀಗೆ ಕೂತು ಮಾತಾಡ್ತಾ ಇದ್ದೆ. ಹೊಸಬ್ರು ಪಾಪ ವಿಶ್ವಾಸಿ ಬಂದಿದ್ರು, ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಹಾಗೆ ಮಾತಾಡ್ತಾ ಇರಬೇಕಾದ್ರೆ ಫಿಟ್ಸ್ ಥರ ಮತ್ತೆ ರಿಯಾಕ್ಷನ್ ಆಯಿತು. ಆ ಸಮಯದಲ್ಲಿ ಈ ಶೋಲ್ಡರ್ ಜಾಯಿಂಟು ರಿಲೀಸ್ ಆಯಿತು. ಇದು ಕೀಲು ತಪ್ಪಿ ಹೋಯಿತು, ಕೈದು. ಮತ್ತು ಅವತ್ತು ಭಾನುವಾರ ಆರಾಧನೆ ಮುಗಿದು ವಿಶ್ರಾಂತಿ ತಗೊಳ್ಳಿಲ್ಲ. ಒಂದೇ ಸಮ ಮಾತಾಡ್ತಾ ಇದ್ದೆ. ರಾತ್ರಿ 1:30-2 ಗಂಟೆಗೆ ತುಮಕೂರು ರೋಡಲ್ಲಿರುವಂಥ ಸ್ಪರ್ಶ ಆಸ್ಪತ್ರೆಯಲ್ಲಿ ಹೋಗಿ ಮತ್ತೆ ಅದನ್ನು ಕೈಯನ್ನು ಮತ್ತೆ ಸರಿ ಮಾಡಿಕೊಂಡು ಮತ್ತೆ ರಾತ್ರಿ ಮನೆಗೆ ಬಂದ್ವಿ. ಆ ಸಮಯದಲ್ಲಿ ಎಲ್ಲ ಹಲವಾರು ಕಡೆಗಳಲ್ಲಿ ಪ್ರೇಯರ್ ಮೀಟಿಂಗ್ ಕೊಟ್ಬಿಟ್ಟಿದ್ದೆ, ಆದರೆ ಮತ್ತೆ ಕ್ಯಾನ್ಸಲ್ ಮಾಡಬೇಕಾಗಿ ಬಂತು, ಹೋಗಲಿಲ್ಲ. ಆ ಸಮಯದಲ್ಲಿ ಒಟ್ಟಿಗೆ ಯಾರು ಇರಲಿಲ್ಲ ಭಾಷೆ? ನೀವು ಆ ಒಂದು ಕೈಯ ಇದು ಮಾಡುವಾಗ ಅಲ್ಲಿ ತುಮಕೂರಿಗೆ ಹೋಗುವಾಗ? ತುಮಕೂರಿಗೆ ಹೋಗಲಿಲ್ಲ. ತುಮಕೂರು ರಸ್ತೆನಲ್ಲಿ ಬ್ಯಾಂಗ್ಳೂರಲ್ಲಿ ಸ್ಪರ್ಶ ಹಾಸ್ಪಿಟಲ್ ಇದೆ, ಗುರುಗುಂಟಪಾಳ್ಯ ಅಂತಾರೆ ಬ್ಯಾಂಗ್ಳೂರಲ್ಲಿ. ಅದರ ನಿಯರೆಸ್ಟ್ ಅಲ್ಲಿ ಸ್ಪರ್ಶ ಹಾಸ್ಪಿಟಲ್ ಇದೆ. ಆ ಸಮಯದಲ್ಲಿ ಎಲ್ಲ ಸಮಯದಲ್ಲೂ ನನ್ನ ಜೊತೆಲಿ ಇದ್ದಿದ್ದು ಅಂದ್ರೆ ನನ್ನ ಪತ್ನಿ ಸೋನಾನಿ. ಪತ್ನಿ? ಹೌದು. ಮತ್ತೆ ಫಸ್ಟೇ ಮತ್ತೆ ಮುಂದೆ ಏನಾಯ್ತು ಫಸ್ಟೇ? ಕೈ ಇದೆಲ್ಲ ಆದ ಮೇಲೆ? ಕೈದು ಸ್ವಲ್ಪ ದಿನ ಆಗ್ತಿದ್ದಂತೆ ಅದು ಕೂಡ್ಕೊಳ್ತು, ತೊಂದರೆ ಇಲ್ಲ. ಆಮೇಲೆ ಮತ್ತೆ ಸೇವೆ ಪ್ರಾರಂಭ ಮಾಡಿದ್ವಿ. ಈಗ ನಾವು ಕುಟುಂಬವಾಗಿ ಸೇವೆ ಮಾಡ್ತಾ ಇದ್ದೀವಿ ಫಸ್ಟೇ. ಮತ್ತು ಸಭೆಯ ವಿಷಯದಲ್ಲಿ ಪಾಸ್ಟೆ, ನೀವೀಗ ಸೇವೆ ಮಾಡ್ತಾ ಇದ್ದೀರಿ, ದೇವರ ಕೆಲಸ ಮಾಡ್ತಾ ಇದ್ದೀರಿ. ಜೀವಿತದಲ್ಲಿ ಅನೇಕ ಶೋಧನೆಗಳು, ಅನೇಕ ವೇದನೆಗಳು, ನೋವುಗಳು ಬಂದರೂ ಕೂಡ ದೇವರು ಅದರಿಂದ ಬಿಡಿಸಿ ಈ ಒಂದು ರೀತಿ ದೇವರು ನಿಮ್ಮನ್ನು ನಡೆಸುವಾಗ ನಿಮಗೆ ಹೇಗೆ ಅನಿಸ್ತದೆ ಪಾಸ್ಟೆ ಈ ಸೇವೆಯನ್ನು ಮಾಡುವಂಥ ಸಮಯದಲ್ಲಿ ದೇವರಿಗಾಗಿ? ಈ ಸೇವೆಯನ್ನು ಮಾಡಬೇಕಾದ್ರೆ ಒಂದು ದೇವರ ಉದ್ದೇಶ ನನ್ನ ಜೀವಿತದಲ್ಲಿ ನೆರವೇರಬೇಕು. ನನ್ನ ವಿಷಯದಲ್ಲಿ ದೇವರು ಕೆಲವೊಂದು ಆಲೋಚನೆ ಇಟ್ಕೊಂಡು ನನ್ನ ಕರೆದಿದ್ದಾರೆ, ಅದು ನನ್ನ ಜೀವಿತದಲ್ಲಿ ನೆರವೇರಬೇಕು. ಅದೊಂದೇ ನನಗಿರೋ ಗುರಿ. ಕಷ್ಟಗಳು ಬರುವಾಗ ಕೆಲವರು ಸೋತು ಹೋಗ್ತಾರೆ, ಇಂಥ ಶೋಧನೆಗಳು ಬರುವಾಗ, ಹೋರಾಟಗಳು ಬರುವಾಗ. ಯಾಕೆಂದರೆ ನೀವು ಮೊದಲಿನಿಂದ ದೇವರಿಗಾಗಿ ಒಂದು ಒಪ್ಪಿಸಿಕೊಟ್ಟು, ಮನೆಯಲ್ಲಿ ಕೂಡ ವಿರೋಧ ಬಂತು, ಆ ಒಂದು ವೈರಾಗ್ಯವನ್ನು ತೆಗೆದುಕೊಂಡು ನೀವು ಸೇವೆಗೆ ಇಳಿದಿದ್ದೀರಿ ಫಸ್ಟಿಗೆ. ಯಾಕೆ ಎಂಬ ಪ್ರಶ್ನೆಗಳು ಅಥವಾ ಒಂದು ನಿರಾಸೆಗಳು ಅಥವಾ ಯಾವುದಾದ್ರೂ ಒಂದು ನಿಮ್ಮ ಜೀವಿತದಲ್ಲಿ ಏನೋ ಆ ರೀತಿ ಒಂದು ಭಾವನೆಗಳು ಬರಲಿಲ್ಲ ಫಸ್ಟ್? ಇಲ್ಲ, ನನಗೆ ತಿಳಿದಿರುವಂಥ ಒಂದು ಸತ್ಯ ಏನಂದರೆ ದೇವರ ಅನುಮತಿಸಿದ್ರೆ ನಮಗೇನು ಬರಲ್ಲ ಅಂತ ದೇವ್ರ ವಾಕ್ಯದಲ್ಲಿ ಹೇಳ್ತಾರೆ. ಯೇಸು ಕ್ರಿಸ್ತರು, ನಿನ್ನ ಕೂದಲುಗಳೆಲ್ಲವೂ ಎಣಿಕೆ ಆಗಿದೆ. ಆ ವಾಕ್ಯ ನಾನು ನಂಬ್ತೇನೆ. ಇನ್ನು ಮುಂದೆ ಏನು ಬಂದರೂ ಕೂಡ ದೇವರ ಅನುಮತಿಸ್ತೇ ಬರಲ್ಲ. ಅದು ಯಾವ ಭಾಗದಿಂದನೇ ಆಗಿರ್ಬೋದು, ಆತ್ಮಿಕರ ಮುಖಾಂತರ ಆಗಿರ್ಬೋದು, ಸಂಬಂಧಿಕರ ಮುಖಾಂತರ ಆಗಿರ್ಬೋದು, ಸ್ನೇಹಿತರ ಮುಖಾಂತರ ಆಗಿರ್ಬೋದು, ಅಥವಾ ಸ್ವಾರ್ಥಿ ವಿರೋಧಿಗಳ ಮುಖಾಂತರ ಆಗಿರ್ಬೋದು. ದೇವರ ಅನುಮತಿಸ್ತೇ ಯಾವುದು ಕೂಡ ನಮ್ಮ ಜೀವಿತದಲ್ಲಿ ಮತ್ತೆ ದೇವರು ನಮ್ಮಿಂದ ಏನು ಬಯಸ್ತಾರೋ ಅದನ್ನು ಮಾತ್ರ ಮಾಡಬೇಕು ಅನ್ನೋಂಥ ಒಂದು ತೀರ್ಮಾನ ಹೃದಯದಲ್ಲಿದೆ. ಫಸ್ಟ್ ಈಗ ಸುವಾರ್ತೆ ಸೇವೆಯನ್ನು ಮಾಡ್ತಾ ಇದ್ದೀರಿ, ಸಭೆಯ ಸ್ಥಾಪನೆ ಮಾಡಿದ್ದೀರಿ, ಸಭೆಯಲ್ಲಿ ದೇವಜನ ನಡೆಸ್ತಾ ಇದ್ದೀರಿ. ಮುಂದೆ ಪಾಸ್ಟೆ ನೀವು ಒಂದು ಸೇವೆ ಮಾಡುವಾಗ ನಿಮ್ಮ ಮುಂದಿನ ಒಂದು ಗುರಿ, ನಿರೀಕ್ಷೆ ಏನು ಪಾಸ್ಟೆ? ನನ್ನ ನಿರೀಕ್ಷೆ ಒಂದೇ, ದೇವರು ನನ್ನನ್ನು ಏನು ಮಾಡಬೇಕು ಅಂತ ಕರೆದಿದ್ದಾರೋ ಅದನ್ನು ಮಾಡಬೇಕು. ನಾನು ಒಂದು ಸೀಮಿತವಾದ ಒಂದು ಸಂಘಕ್ಕೋ ಒಂದು ಸಭೆಗೋ ಅಥವಾ ಒಂದು ಸಂಸ್ಥೆಗೋ ಸೀಮಿತವಾಗಿ ಅಲ್ಲ ದೇವರು ನನ್ನ ಕರೆದಿದ್ದು. ಸಾರ್ವತ್ರಿಕವಾಗಿ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ದೇವರು ಕರೆದಿದ್ದಾರೆ. ಆದರೆ ಅನೇಕ ಸಮಯದಲ್ಲಿ ನನ್ನ ಜೀವಿತದಲ್ಲಿ ಬಂದಂಥ ಒತ್ತಡ ಏನಂದರೆ, ನನ್ನ ಸೀಮಿತಗೊಳಿಸ್ಲಿಕ್ಕೋಸ್ಕರವಾಗಿ ತುಂಬ ಒತ್ತಡ ಮತ್ತು ಒತ್ತಾಯಗಳು ಬಂತು. ನೀವು ನಮ್ಮಲ್ಲೇ ಇರಬೇಕು, ನನ್ನಲ್ಲೇ ನಿಲ್ಲಬೇಕು ಅನ್ನುವಂಥ ಆ ಒತ್ತಾಯ ಮತ್ತು ಒತ್ತಡ
ಅದರ ಮಧ್ಯದಲ್ಲಿ ನಾನು ತುಂಬ ನಲಗಿ ಹೋದೆ. ಈಗಲೂ ಕೂಡ ಆ ಒತ್ತಡಗಳ ಮಧ್ಯದಲ್ಲಿದ್ದೇನೆ. ಆದರೆ ಸಾರ್ವತ್ರಿಕವಾಗಿ ಕ್ರಿಸ್ತನ ಸೇವೆಯಲ್ಲಿ ಕ್ರಿಸ್ತನು ಬಯಸಿದ ರೀತಿಯಲ್ಲಿ ಮುಂದೆ ಹೋಗಬೇಕು ಅನ್ನೋಂಥ ಒಂದು ತೀರ್ಮಾನ ಈಗಲೂ ಕೂಡ ನನಗಿದೆ. ಮುಂದೆನೂ ಆ ತೀರ್ಮಾನದಲ್ಲೇ ನಿಲ್ಲಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈಗ ಎಷ್ಟು ಜನ ಮಕ್ಕಳು ಪಾಸ್ಟರ್ ನಿಮಗೆ? ನನಗೆ 2 ಹೆಣ್ಮಕ್ಳಿದ್ದಾರೆ. 2 ಹೆಣ್ಮಕ್ಕಳು. ದೊಡ್ಡವಳ ಹೆಸರು ಜಿಶಾ, ಸಣ್ಣವಳ ಹೆಸರು ಜೆನಿಫರ್. ಥ್ಯಾಂಕ್ ಯು ಪಾಸ್ಟರ್. ಇಷ್ಟರವರೆಗೆ ನಿಮ್ಮ ಸೇವೆಯ ಅನುಭವವನ್ನು ಇನ್ನೇನಾದರೂ ಹೇಳಲಿಕ್ಕಿದೆ ಪಾಸ್ಟರ್? ಸೇವೆಯ ವಿಷಯದಲ್ಲಿ ಏನಾದರೂ ನಿಮ್ಮ ಅನುಭವಗಳು ಅಥವಾ ನಿಮ್ಮ ಜೀವಿತದಲ್ಲಿ ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ. ಈಗ ಏನಾದರೂ ನಿಮಗೆ ನಮ್ಮೊಂದು ಆಸರೆ ಟಿವಿಯನ್ನು ವೀಕ್ಷಿಸ್ತಿರುವಂಥ ವೀಕ್ಷಕರಿಗೆ ನಿಮ್ಮ ಏನಾದರೂ ಮಾತುಗಳಿರುವುದಾದರೆ ಹೇಳ್ಬೋದು ಪಾಸ್ಟರ್. ವೀಕ್ಷಕರಿಗೆ ಈ ಸಮಯದಲ್ಲಿ ನಮ್ಮ ಸಂಭಾಷಣೆ ಕೇಳಿದಂಥ ಎಲ್ಲ ವೀಕ್ಷಕರಿಗೆ ಹೇಳುವಂಥ ಒಂದು ಮಾತು, ದೇವರ ವಾಕ್ಯ ಸತ್ಯ, ಅದನ್ನು ಅನುಸರಿಸಿದ್ರೆ ನಿತ್ಯತೆ ಗ್ಯಾರಂಟಿ ಆಗಿದೆ. ದೇವ್ರ ವಾಕ್ಯದಲ್ಲಿರುವಂಥ ಒಂದು ಸೊನ್ನೆ ಆಗಲಿ ಒಂದು ಗುಡಸನ್ನಾಗಲಿ ಯಾರೂ ಕೂಡ ಬದಲಾಯಿಸೋಕ್ಕಾಗಲ್ಲ. ಒಂದು ವೇಳೆ ಬದಲಾಯಿಸಿದ್ದೇ ಆಗಲಿ ಮಾಡಿದ್ರೆ ಅದರಿಂದ ಶಾಪ ಬರುತ್ತೆ. ದೇವರು ತನ್ನ ಮಾತುಗಳನ್ನು ಖಂಡಿತವಾಗಿ ನೆರವೇರಿಸ್ತಾರೆ. ಈ ದೇವ್ರ ವಾಕ್ಯನ ಅನುಸರಿಸಬೇಕಾದ್ರೆ ವಿರೋಧಗಳು, ಸಮಸ್ಯೆಗಳು, ಕಷ್ಟಗಳು, ಇಕ್ಕಟ್ಟುಗಳು, ಬಾಧೆಗಳು ಬರುತ್ತೆ. ಆದರೆ ಬಾಧೆಗಳಿಗಿಂತಲೂ ಕ್ರಿಸ್ತನ ಪ್ರೀತಿ ಭಾಳ ದೊಡ್ಡದು. ನಾವು ನಂಬಿರೋದು ನಮಗೋಸ್ಕರವಾಗಿ, ಕ್ರಿಸ್ತನಿಗೋಸ್ಕರ ಅಲ್ಲ. ನಾನು ಸೇವೆ ಮಾಡ್ತಾ ಇರೋದು ನನಗೋಸ್ಕರವಾಗಿ, ಕ್ರಿಸ್ತನಿಗೋಸ್ಕರ ಅಲ್ಲ. ನಾವು ಜೀವಿಸ್ತಾ ಇರೋದು ನಮಗೋಸ್ಕರವಾಗಿ, ಕ್ರಿಸ್ತನಿಗೋಸ್ಕರ ಅಲ್ಲ. ಯಾಕೆ ಕ್ರಿಸ್ತನಿಗೋಸ್ಕರ ಅಲ್ಲ ಅಂದರೆ ಕ್ರಿಸ್ತನು ನಮಗೋಸ್ಕರವಾಗಿ ಪ್ರಾಣ ಕೊಟ್ಟಿದ್ದಾರೆ. ಕ್ರಿಸ್ತನು ನಮಗೋಸ್ಕರವಾಗಿ ಬಾಧೆಯನ್ನು ಅನುಭವಿಸಿದ್ದಾರೆ. ಕ್ರಿಸ್ತನು ನಮಗೋಸ್ಕರವಾಗಿ ಸಕಲ ವಿಧವಾದ ಮಹಿಮೆಯನ್ನು ಬಿಟ್ಟಿದ್ದಾರೆ. ಯೇಸು ಕ್ರಿಸ್ತರು ನಾವು ಸುಖ ಸೌಕರ್ಯದಿಂದ ಪರಿಶುದ್ಧರಾಗಿ ಜೀವಿಸಿ ಪರಲೋಕ ರಾಜ್ಯದಲ್ಲಿ ಬಾಧ್ಯರಾಗಬೇಕು ಅಂತ ದೇವರು ಬಯಸ್ತಾ ಇದ್ದಾರೆ. ಆಗಿರಬೇಕಾದ್ರೆ ಆ ಮಹಿಮೆಯಲ್ಲಿ ನಾವು ಪಾಲ್ಗಾರ ಆಗಬೇಕು ಅನ್ನೋಂಥ ಆ ಒಂದು ಶ್ರಮದಲ್ಲಿ ಕ್ರಿಸ್ತನು ಬಲಿಯಾದರು. ಆ ಒಂದು ಶ್ರಮದಲ್ಲಿ ಪರಿಶುದ್ಧಾತ್ಮರು 2016 ವರ್ಷಗಳ ಹಿಂದೆಯೇ ಭೂಮಿಯಲ್ಲಿ ಬಂದು ಸಭೆಯಲ್ಲಿ ನೆಲೆಸಿದ್ದಾರೆ. ಅವರೇ ನಮಗೋಸ್ಕರವಾಗಿ ಕಷ್ಟಪಡಬೇಕಾದ್ರೆ ನಾವು ನಮಗೋಸ್ಕರ ನಾವೇ ಏನಾದರೂ ಮಾಡಬೇಕು ಅನ್ನೋದು ಭಾಳ ಮುಖ್ಯವಾಗಿದೆ. ಆದ್ದರಿಂದ ಪ್ರಿಯ ವೀಕ್ಷಕರಲ್ಲಿ ಕೇಳ್ಕೊಳ್ಳೋ ಒಂದೇ ಒಂದು ಮಾತು, ನೀವು ಬೇರೆಯವ್ರಿಗೋಸ್ಕರ ಏನು ಬೇಕಾದರೂ ಮಾಡಿರ್ಬೋದು. ನಿಮಗೋಸ್ಕರವಾಗಿ ಪ್ರಾಣ ಕೊಟ್ಟ ಕ್ರಿಸ್ತನಿಗಾಗಿ ನಿಮಗೋಸ್ಕರವಾಗಿ ನೀವೇನು ಮಾಡಿದ್ದೀರಿ? ನಿಮಗೋಸ್ಕರವಾಗಿ ಏನು ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀರಿ? ನಾವು ಯೇಸುವನ್ನು ನಂಬೋದು ನಮ್ಮ ರಕ್ಷಣೆಗೋಸ್ಕರವಾಗಿ, ನಮ್ಮ ಬಿಡುಗಡೆಗೋಸ್ಕರ, ನಮ್ಮ ಆಶೀರ್ವಾದಕ್ಕೋಸ್ಕರ. ಅದೇ ಪ್ರಕಾರವಾಗಿ ಈ ದಿನದಲ್ಲಿ ದೇವರ ವಾಕ್ಯ ಸಾರದು ಕೂಡ ದೇವರು ನಮಗೆ ಕೊಟ್ಟಿರುವ ಜವಾಬ್ದಾರಿಕೆಯನ್ನು ನೆರವೇರಿಸೋದಕ್ಕೋಸ್ಕರವಾಗಿ. ಅದಕ್ಕಾಗಿ ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆ ನಿಂತು ಕ್ರಿಸ್ತನ ಮಾರ್ಗದಲ್ಲಿ ನಡೆದು ನಿತ್ಯ ಜೀವದಲ್ಲಿ ಬಾಧ್ಯರಾಗಬೇಕು ಅಂತೇಳಿ ಪ್ರಿಯ ವೀಕ್ಷಕರಲ್ಲಿ ನಾನು ಕೇಳ್ಕೊಳ್ತೇನೆ, ವಿನಂತಿಸ್ತೇನೆ. ಥ್ಯಾಂಕ್ ಯು ಪಾಸ್ಟರ್. ಇಷ್ಟರವರೆಗೆ ನಿಮ್ಮ ಒಂದು ಸುವಾರ್ತಿಕ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೀವಿತದಲ್ಲಿ ಸಣ್ಣ ಪ್ರಾಯದಿಂದ ಆದು ಬಂದ ಎಲ್ಲ ಪರಿಸ್ಥಿತಿಗಳು, ನಿಮ್ಮ ಜೀವಿತದಲ್ಲಿ ಕೆಲವು ಘಟನೆಗಳು ಅಂಥ ಪರಿಸ್ಥಿತಿಗಳು ಆದು ಬಂದರೂ ಕೂಡ ನಿಮ್ಮಲ್ಲಿರುವಂಥ ಒಂದು ವೈರಾಗ್ಯ, ನೀವು ದೇವರನ್ನು ಪ್ರೀತಿಸಿ ದೇವರ ಸೇವೆಯಲ್ಲಿ ದೇವರು ನನ್ನನ್ನು ಕರೆದ ಉದ್ದೇಶ, ದೇವರು ನನ್ನ ಆರಿಸಿಕೊಂಡ ಉದ್ದೇಶ, ಯಾಕೆ ನಾನು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇನೆ, ಯಾಕೆ ನನ್ನ ಜೀವಿತವನ್ನು ಕಳೆಯುತ್ತಾ ಇದ್ದೇನೆ, ಎಲ್ಲವನ್ನು ನೀವು ಸರಿಯಾದ ರೀತಿಯಲ್ಲಿ ಜನಗಳಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ನಾವು ಸೋತು ಹೋಗಬಾರದು. ಯಾಕೆಂದರೆ ನಮ್ಮ ಒಂದೇ ಒಂದು ಆಸೆ, ನಮ್ಮ ಯಾವ ಒಂದು ನಿರೀಕ್ಷೆ, ನಮ್ಮ ಕರ್ತನೆ ನಾವು ದೃಷ್ಟಿ, ಯಾಕೆಂದರೆ ಅವರು ವಾಕ್ಯದಲ್ಲಿ ಆತನ ದೃಷ್ಟಿಸುವವರು ಪ್ರಕಾಶಮಾನ ಹೊಂದುವರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂಬುದಕ್ಕೆ ನಮ್ಮ ಸಾಕ್ಷಿಯನ್ನು ಕೇಳಿದ್ದೇವೆ ಪ್ರಿಯರೇ. ಥ್ಯಾಂಕ್ ಯು ಪಾಸ್ಟರ್. ಈವರೆಗೆ ನಿಮ್ಮ ಸಾಕ್ಷಿಯನ್ನು ನಿಮ್ಮ ಸುವಾರ್ತಿಕ ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಜೀವಿತದಲ್ಲಿ ದೇವರು ಮಾಡಿದ ಅದ್ಭುತಗಳನ್ನು ಮತ್ತು ನಿಮ್ಮ ಸೇವೆಯ ಬಗ್ಗೆ ನಿಮ್ಮ ಹೃದಯದಲ್ಲಿರುವ ಆಸೆಗಳೆಲ್ಲವನ್ನು ನೀವು ಬಿಡಿಸಿ ಹೇಳಿದಿರಿ. ನಿಮಗೆ ಇನ್ನೊಂದು ಆವರ್ತಿ ನಮ್ಮ ಆಸರೆ ಟಿವಿಯ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಧನ್ಯವಾದ. ಪ್ರಿಯ ವೀಕ್ಷಕರೇ, ಸುವಾರ್ತಿಕ ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಅತಿಥಿ ಬರುವವರೆಗೆ ನೀವು ಈ ಆಸರೆ ಟಿವಿಯನ್ನು ವೀಕ್ಷಿಸ್ತೀರಿ. ಅಲ್ಲಿಯವರೆಗೆ ವಂದನೆಗಳು.